ಮೂರನೇ ಶ್ಲೋಕವನ್ನ ನೋಡ್ತಾ ಇದ್ವಿ. ನಿನ್ನೆ ಅರ್ಧ ಆಗೈತೆ ಅಂತ ಹೇಳಿದ್ರು ಅವರು ದೊಡ್ಡಪ್ಸರ. ಅದನ್ನ ಇನ್ನೊಮ್ಮೆ ನೋಡ್ಕೊಂಡು ಸ್ವಲ್ಪ ಫಾಸ್ಟ್ ಆಗಿ ನೋಡ್ಕೊಂಡು ಮುಂದೆ ಹೋಗೋಣ ಅಂತ ಇಟ್ಕೊಂಡು ವಿಚಾರ ಮಾಡಿ ಆ 6ನೇ ಅಧ್ಯಾಯ 3ನೇ ಶ್ಲೋಕವನ್ನು ಓದ್ತೇನೆ. ಆರು ವೃಕ್ಷೋರ್ ಮುನೇಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗ ರೂಢೈಷ್ಯ ತಸ್ಯೈವ ಶಮ ಕಾರಣ ಮುಚ್ಯತೆ. ಎರಡು ಗುರಿಗೆ ಎರಡು ಸಾಧ್ಯಗಳದಾವ, ಎರಡು ಸಾಧನಗಳನ್ನು ಹೇಳ. ಪ್ರತ್ಯೇಕ ಎರಡು ಗುರಿಗಳು ಪ್ರತ್ಯೇಕ, ಎರಡು ಸಾಧ್ಯಗಳು ಪ್ರತ್ಯೇಕ, ಎರಡು ಸಾಧನಗಳು ಕೂಡ ಪ್ರತ್ಯೇಕ. ಆರು ವೃಕ್ಷೋರ್ ಮುನೆ ಯೋಗಂ ಕರ್ಮ ಕಾರಣ ಮುಚ್ಚತೆ. ಇಲ್ಲಿ ಯೋಗ ಅನ್ನುವಂಥ ಶಬ್ದದ ಅರ್ಥ ಧ್ಯಾನ ಯೋಗ. ಯಾವ ಅಧ್ಯಾಯ ಇದು? ಧ್ಯಾನ ಯೋಗ. ಆದ್ರಿಂದ ಇಲ್ಲಿ ಧ್ಯಾನ ಯೋಗ ತಗೋ. ಧ್ಯಾನ ಯೋಗ, ಯೋಗವನ್ನು ಹೊಂದಬೇಕೆಂದು ಇಚ್ಛಿಸುವ ಮುನಿಗೆ ಯೋಗಂ ಆರು ವೃಕ್ಷೋ. ಧ್ಯಾನ ಯೋಗವನ್ನು ಆರು ವೃಕ್ಷೋ ಅಂತಂದ್ರ ಆರುಡನಾಗಬೇಕೆನ್ನುವ, ಹೊಂದಬೇಕನ್ನು, ಧ್ಯಾನ ಯೋಗವನ್ನು ಹೊಂದಬೇಕು ಎನ್ನುವವ ಏನ್ ಮಾಡ್ಬೇಕು? ಅವಾಗ ಮುನೇ ಇಚ್ಛಿಸುವ ಮುನಿಗೆ ಕರ್ಮ ಕಾರಣ ಮುಚ್ಚತೆ. ಅವರಿಗೆ ಕರ್ಮ ಕಾರಣ. ಎಂತ ಕರ್ಮ ಅಂದ್ರೆ ನಿಷ್ಕಾಮ ಕರ್ಮ ಕಾರಣ. ಯೋಗಾರೂಢಸ್ಯ ತಸ್ಯೈವ. ಆ ಯೋಗಾರೂಢ ಅಂದ್ರೆ ಯಾವ ಯೋಗಾರೂಢ ಆದವ? ಧ್ಯಾನ ಯೋಗಾರೂಢ ಆದವ. ಧ್ಯಾನ ಯೋಗಿ ಏನ ಆರೂಢ ಏನ? ಯಾವ ಧ್ಯಾನ ಯೋಗವನ್ನು ಸಾಧಿಸ್ಯಾನಲ್ಲ, ತಸ್ಯ ಏವ ಅವನಿಗೆ ಶಮವು ಕಾರಣ, ಶಮ ಸಾಧನ ಮಿತಿ ಉಚ್ಯತೆ. ಶಮ ಅಂದ್ರೆ ಮನುಷ್ಯನ ನಿಗ್ರಹ. ಇಲ್ಲಿ ಇಬ್ರು ಅದಾರ್ರಿ ಸಾಧಕರು, ಅವ್ರಿಗೆ ಇಬ್ರು ಸಾಧ್ಯ ವಸ್ತು ಅದ. ಆ ವಿಷಯವನ್ನ ಇಲ್ಲಿ ವಿಶೇಷವಾಗಿ ಹೇಳೋದಾರ. ಇಂಗ್ಲಿಷ್ ನಾಗಿಂದ ಓದಿ ಅರ್ಥ ಆಯ್ತು ನೋಡ್ರಿ. ಫಾರ್ ದ ಸೀಕರ್ ಹೂ ವಾಂಟ್ಸ್ ಟು ರೀಚ್ ಧ್ಯಾನ ಯೋಗ. ಧ್ಯಾನ ಯೋಗ ತಗೊಂಡ್ಬಿಟ್ರ ಯೋಗ ಅನ್ನತ್ತೆ ಧ್ಯಾನ ಯೋಗ. ಇದು ಪರಂಪರೆ ಒಳಗೆ ಸಿಗ್ತದ. ಕರ್ಮಯೋಗ ಅಂತ ತಗೋಬಾರ್ದು ಇಲ್ಲಿ. ಧ್ಯಾನ ಯೋಗ. ಫಾರ್ ದ ಸೀಕರ್ ಹೂ ವಾಂಟ್ಸ್ ಟು ರೀಚ್ ಧ್ಯಾನ ಯೋಗ. ಕರ್ಮ ಯೋಗ ಇಸ್ ಸೆಟ್ ಟು ಬಿ ದಿ ಮೀನ್ಸ್ ಅಂಡ್ ಎಂಡ್ಸ್ ಅಂತ ಇಂಗ್ಲಿಷ್. ಸಾಧನ ಮತ್ತು ಸಾಧ್ಯ. ಕರ್ಮಯೋಗ ಸಾಧನ ಯಾರಿಗೆ ಆಗೈತಿ ಅಂತಂದ್ರ ಧ್ಯಾನ ಯೋಗವನ್ನು ಮಾಡ್ಬೇಕನ್ನು ಕರ್ಮಯೋಗ ಸಾಧನೆ. ಅಂದ್ರೆ ಮೊದಲ ಕರ್ಮಯೋಗದಿಂದ ಧ್ಯಾನ ಯೋಗವನ್ನು ಸಾಧಿಸ್ಬೇಕು. ಧ್ಯಾನ ಯೋಗ ಸಾಧಿಸಿದ ನಂತರ ಶಮವನ್ನ ಮನುಷ್ಯನ ನಿಗ್ರಹವನ್ನು ಸಾಧಿಸ್ಬೇಕು. ಮತ್ತೆ ಇಷ್ಟು ಸಾಮಾನ್ಯ ಅರ್ಥ. ಅಂದ್ರ ಗ್ರೇಡೇಷನ್ ಅದ ರೀ. ಒಮ್ಮಗಲೇ ಧ್ಯಾನ ಯೋಗ ಮಾಡಕ್ ಬರುದಿಲ್ಲ ಅನ್ನಂಗ ಆತಲ್ಲ. ಮೊದಲು 1ನೇತ್ತಕ್ಕೆ ಹೋಗ್ಬೇಕು, ಆಮೇಲೆ 2ನೇತ್ತಕ್ಕೆ ಹೋಗ್ಬೇಕು. ಒಮ್ಮಗಲೇ 2ನೇತ್ತಕ್ಕ ಬರುದಿಲ್ಲ. ಮೊದಲು ಕರ್ಮಯೋಗ ಮಾಡಬೇಕು, ಆ ನಂತರ ಧ್ಯಾನ ಯೋಗವನ್ನ ಮಾಡಬೇಕು. Those who have reached ಧ್ಯಾನ ಯೋಗ, ರಿನೌನ್ಸಿಯೇಷನ್ is said to be the means. ಶಮ ಅಂತಂದ್ರೆ ಇಲ್ಲಿ ಏನ್ ತಗೊಂಡ್ರು ಪರಂಪರೆ ಒಳಗ ನಾವು ಮನಸ್ಸಿನ ನಿಗ್ರಹ ಅಂತ ಅಲ್ಲಿ ಹೇಳ್ತೀವಿ. ಶಮ ಇಲ್ಲೇ ತ್ಯಾಗ ತಗೊಂಡ್ರು. ಶಮ ಅಂತಂದ್ರೆ ತ್ಯಾಗ ಅಂತ ಅರ್ಥ ಮಾಡಿದ್ರು. ಅದು ಹೆಂಗ್ ಅನ್ನೋದನ್ನ ಮುಂದೆ ಹೇಳ್ತಾರೆ. ಆ ವಿಷಯವನ್ನ ನೀನ್ ಹೇಳ್ಯಾರವರು. ಆದ್ರೂ ಕೂಡ ಇಲ್ಲ ನೋಡೋ. Now the question is, how long should one follow ಕರ್ಮಯೋಗ? ಅಲ್ರಿ, ಕರ್ಮಯೋಗ ನೀವು ಆಚರಿಸ್ ಅಂತ ಹೇಳಿದ್ರಿ. ಎಷ್ಟು ದಿವಸ ಮಾಡ್ಬೇಕ್ರಿ? ಎಷ್ಟು ತಿಂಗಳು ಮಾಡ್ಬೇಕ್ರಿ? ಎಷ್ಟು ವರ್ಷ ಮಾಡ್ಬೇಕ್ರಿ? ಅಥವಾ ಅದೇನ ನಮ್ಮ ಆಯುಷ್ಯ ಮ್ಯಾಗ ಸಂಬಂಧ ಇತ್ತು, ಏನ್ ಅಂತಃಕರಣ ಮ್ಯಾಗ ಸಂಬಂಧ ಇತ್ತು, ಏನಾದ್ರು ಚೇಂಜ್ ಲಕ್ಷಣ ಕಾಣ್ತಾವ? ಹೆಂಗ ಯಾವ ಎಲ್ಲಿ ಮಠ ಮಾಡ್ಬೇಕು? ಕರ್ಮಯೋಗ ಮಾಡ ಅನ್ನಿರ್ತೀರಿ. ಆಯ್ತು, ನಿಮ್ಮಂಗ ಬರ್ತೀವಿ, ಮಾಡ್ತೀವ್ರಿಪ್ಪ. ಎಷ್ಟು ದಿವಸ ಮಾಡ್ಬೇಕ್ರಿ? ಎಷ್ಟು ತಿಂಗಳು ಮಾಡ್ಬೇಕು? ಅಥವಾ ನಮ್ಗೆ ಎಷ್ಟು ವಯಸ್ಸಾಗುವ ಮಠ ಮಾಡ್ಬೇಕು? ಇದು ಕರ್ಮಯೋಗ ಈಸ್ ಅನ್ ಎಂಡ್ ಇನ್ ಇಟ್ ಸೆಲ್ಫ್. ಕರ್ಮಯೋಗನ ಕೊನೆಯ ಸಾಧನನು. ಅದಕ್ಕೆ ಆದ್ಮೇಲೆ ಮತ್ತೇನಾದ್ರು ಸಾಧನೆ ಇದೆಯೋ? ಅದು ಕೊನೆಯ ಸಾಧನ ಏನು ಪ್ರಾಥಮಿಕ ಸಾಧನವೋ, ಏನು ಮಾಧ್ಯಮಿಕ ಸಾಧನವೋ, ಏನು ಕೊನೆಯ ಸಾಧನವೋ? ಕರ್ಮಯೋಗ ಆಗ್ತಿರಲ್ಲ, ಅದು ಪ್ರಾಥಮಿಕ ಸಾಧನವೋ, ಏನು ಮಾಧ್ಯಮಿಕ ಸಾಧನವೋ, ಏನು ಕೊನೆಯ ಸಾಧನವೋ? Is it only intermediate stage of sadhana? We have seen already in the previous chapter, Karma Yoga is not ultimate sadhana. Karma Yoga is only an intermediate sadhana by which a person can attain Jnana Yogyata Prapti.
ನಾವು ಹಿಂದಿನ ಅಧ್ಯಾಯದಾಗ ನೋಡಿದೀವಿ. ಕರ್ಮಯೋಗ ಇದು ಅಂತಿಮ ಸಾಧನ ಅಲ್ಲ, ಇದು ಪ್ರಾರಂಭಿಕ ಹಂತದ ಸಾಧನ. ಆ ಒಂದು ಸಾಧನೆಯಿಂದ ಮಾಡೋದ್ರಿಂದ ಜ್ಞಾನ ಯೋಗ್ಯತೆ ನಮ್ಮಲ್ಲಿ ಪ್ರಾಪ್ತಿ ಆಗ್ತದೆ. ಜ್ಞಾನ ಆಗುದಿಲ್ಲ, ಜ್ಞಾನ ಯೋಗ್ಯತಾ ಪ್ರಾಪ್ತಿ. ಜ್ಞಾನ ಯೋಗ್ಯತಾ ಪ್ರಾಪ್ತಿ ಆಮೇಲೆ ಜ್ಞಾನ ಪ್ರಾಪ್ತಿಯ ಸಾಧನ ಚತುಷ್ಟಯ ಸಂಪತ್ತಿ ಎ ಪ್ರಿಪೇರ್ಡ್ ರಿಫೈನ್ಡ್ ಶಾರ್ಪ್ ಮೈಂಡ್. ಸಾಧನ ಚತುಷ್ಟಯ ಸಂಪತ್ತಿ ಇರುವಂತ ಅಂತಃಕರಣ ಅಂದ್ರೆ ಏನ್ರಿ ಅಂತಂದ್ರೆ ಶಮ ದಮ ವಿವೇಕ ವೈರಾಗ್ಯ ಶಮಾಧಿ ಷಡ್ಗುಣ ಸಂಪತ್ತಿ ಮುಮುಕ್ಷತ್ವ ಅನ್ನುವಂತ ಈ ಸಾಧನ ಚತುಷ್ಟಯ 4ರ ಗುಂಪಿಗೆ ಸಾಧನ ಚತುಷ್ಟಯ ಅಂತಾರ. ಈ ಸಾಧನ ಚತುಷ್ಟಯ ಹೊಂದಿದಂತಹ ಮನಸ್ಸು ಹೆಂಗಿರ್ತದ ಅಂತಂದ್ರ ಅದು ವೇದಾಂತವನ್ನ ಕೇಳಲಿಕ್ಕೆ ಅರ್ಹತೆ ಪಡೀತದ. ಅಷ್ಟು ಅದು ಅರ್ಥ ಆಗ್ತದ. ಒಂದ್ ನಮನಿ ಹುಳಿ ಮಸದಂಗ ಆಗ್ತದ. ಚೂಪಾದ ಹುಳಿಯನ್ನ ಮಂಡಾದ ಹುಳಿಯನ್ನ ಮಸಿತೀವಲ್ಲ, ಹಂಗ ಬುದ್ಧಿಯನ್ನ ಮಸಿಯುವಂತ ಸಾಧನ ಕರ್ಮಯೋಗ. ಬುದ್ಧಿ ಚುರುಕಾಗದ, ಸೂಕ್ಷ್ಮ ಅತಿ ಸೂಕ್ಷ್ಮ ವಿಷಯಗಳನ್ನ ಗ್ರಹಣ ಮಾಡುವಂತ ಒಂದು ಸಾಮರ್ಥ್ಯ ಬರ್ತದ. ಅದಕ್ಕಂತೇಳಿ ಜ್ಞಾನ ಯೋಗ್ಯತಾ ಪ್ರಾಪ್ತಿ ಅದು ಎದರಿಂದ ಸಾಧ್ಯ ಅದ? ಕರ್ಮಯೋಗದಿಂದ ಮಾತ್ರ ಸಾಧ್ಯ ಅದ. ಕರ್ಮಯೋಗ ಹ್ಯಾಸ್ ಎ ಪ್ಲಸ್ ಪಾಯಿಂಟ್. ಇದು ಒಂದು ಧನಾತ್ಮಕ ಅಂಶದ ಕರ್ಮಯೋಗದಾಗ ಅಂತಃಕರಣ ಶುದ್ಧ ಮಾಡುವಂತದ್ದು ಒಂದು ಪ್ಲಸ್ ಪಾಯಿಂಟ್. ಅಂದ್ರೆ ಧನಾತ್ಮಕವಾದಂತಹ ಒಂದು ವಿಚಾರ. that can purify the mind, but we should also know minus point or limitation of karma yoga. ಅದು ಅದರದ್ದು ಧನಾತ್ಮಕವಾದಂತ ಅಂಶ ಐತಿ, ಆದ್ರೆ ಇನ್ನೊಂದು ಋಣಾತ್ಮಕವಾದ ಅಂಶ ಐತಿ. ಏನಂದ್ರೆ ಅದು ಕೊನೆಯ ಸಾಧನ ಅಲ್ಲ. that limitation is what? It cannot give liberation. ಕರ್ಮಯೋಗದಿಂದ ನಿನಗ ಮುಕ್ತಿ ಆಗುವುದಿಲ್ಲ. ನಾವು ಮುಕ್ತಿ ಸಲ ಪ್ರಯತ್ನ ಮಾಡಾಕತ್ತೇವ್ರಿ ಅಂದ್ರೆ ಆಗೋದಿಲ್ಲ. ಯಾಕಂದ್ರೆ ಕರ್ಮಯೋಗ ಮಾಡೋದಿಲ್ರಿ ಅಂದ್ರೂ ಆಗೋದಿಲ್ಲ. ಕರ್ಮಯೋಗ ಮಾಡಲೇಬೇಕು. ಕರ್ಮಯೋಗ ಪ್ರಾರಂಭಿಕ ಸಾಧನೆ ಅಷ್ಟೇ ಹೊರತು ಕರ್ಮಯೋಗ ಮುಗಿದಿಂದ ಮತ್ತೆ ಬೇರೆ ಇನ್ನೊಂದು ಸಾಧನೆಯನ್ನು ಮಾಡ್ಬೇಕಾಗ್ತದೆ. ಆತ್ಮೀಯರೇ, ಮೋಕ್ಷ ಬೇಕಾದ್ರೆ. And therefore we should have a balanced attitude, because a person cannot commit a mistake. One person overemphasizes karma yoga and claims that remaining in karma yoga I will get enlightenment. This is one extreme. ನಮಗೆಲ್ಲ ಅತಿಶಯ ಮಾತಾಡುವಂತ ರೂಢ ಆಗಿಬಿಡೋದು. ಒಬ್ಬ ಕರ್ಮಯೋಗದಲ್ಲಿ ಹಿಂಗ್ ಹೊಗಳತಾನಲ್ಲ ಯೋಗ್ಯನ ಐತಿ, ಆದ್ರೂ ಕೂಡ ಅದ್ರದ್ದು ಏನ್ ಒಂದು ಪರಿಧಿ ಐತಿ, ಆ ಕರ್ಮಯೋಗದಿಂದ ಸಿಗುವಂತ ಒಂದು ಲಾಭ ಐತಿ, ಅದನ್ನ ಗಣನೆಗೆ ತೆಗೆದುಕೊಳ್ಳೋದು. ಅದನ್ನ ಇಷ್ಟು ವರ್ಣನೆ ಮಾಡ್ತಾನಲ್ಲ, ಕರ್ಮಯೋಗ ಅದೇ ಕೊನೆಯ ಫಲವನ್ನು ಕೊಡ್ತೈತೆ ಅನ್ನುವಷ್ಟು ವರ್ಣನೆ ಮಾಡುವಂತ ಜನ. Commit a mistake. One person overemphasizes karma yoga and claims that remaining karma yoga I will get enlightenment. ಕರ್ಮಯೋಗ ಮಾಡೋದ್ರಿಂದ ನನಗೆ ಜ್ಞಾನ ಆಗ್ತೈತೆ ಅನ್ನುವಷ್ಟು ಮಟ್ಟಿಗೆ ಕರ್ಮಯೋಗವನ್ನು ಹೊಗಳುವಂತ ಸಂಪ್ರದಾಯಸ್ಥದ ನ್ಯಾಯ ವೈಶೇಷಿಕ ಯೋಗ ಪತಂಜಲಿ ಯೋಗದವರು ಅಷ್ಟಾಂಗ ಯೋಗ ಮಾಡ್ರಿ ನಿಮಗ್ ಪರಮಾತ್ಮ ದರ್ಶನ ಆಗ್ತೈತಿ ಅಂತಾರ. ದಿಸ್ ಈಸ್ ಒನ್ ಎಕ್ಸ್ಟ್ರೀಮ್. ಇದು ಒಂದು ತುದಿ. They do not believe in scriptural study. ಶಾಸ್ತ್ರ ಪ್ರಮಾಣ ಯಾವ್ದು ಬೇಡ, ಗುರು ಏನು ಬೇಡ ಅಂತಾರು. They do not believe ಜ್ಞಾನಂ. ಈ ವೇದಾಂತದ ಹೇಳುವಂತ ಶ್ರವಣ ಮನನ ಜ್ಞಾನವನ್ನ ನಂಬುವುದಿಲ್ಲ. According to them, ಅವರ ಪ್ರಕಾರ they keep on doing karma yoga and one day like a flash of lightning enlightenment will come. ಅವ್ರ ಏನ್ ಮಾಡ್ತಾರ, ಕರ್ಮಯೋಗ ಮಾಡ್ಕೊಂತವ್ರಿ ಕರ್ಮಯೋಗ ಮಾಡ್ಕೊಂತವ್ರಿ, ಒಂದ್ ದಿವಸ ನಿಮಗ ಚಕ್ ಅಂತ ಪರಮಾತ್ಮ ನಿಮ್ಮ ಎದುರಿಗೆ ಬಂದ ಸಾಕ್ಷಾತ್ಕಾರ. ಇದು ಅವ್ರ ಕಲ್ಪನೆ, ಯಾವ ವೇದ ಪ್ರಮಾಣ ನಂಬುದಲ್ಲ. ಅವರು ತಮ್ಮ ಕಪೋಲ ಕಲ್ಪಿತವಾಗಿ ಇಂಥ ಒಂದು ನಿರ್ಣಯಕ್ಕೆ ಬಂದು ಕುಂತಿದ್ದಾರೆ. ಆತ್ಮೀಯರೇ, ಇದು ಒಂದು ಮಾರ್ಗ. ಇದು ಮಿಸ್ಟೇಕ್. ದೇ ಮಿಸ್ ಸಮಥಿಂಗ್ ಅಂಡ್ ಟೇಕ್ ಸಮಥಿಂಗ್ ಎಲ್ಸ್. ಮಿಸ್ಟೇಕ್ ಅಂದ್ರೆ ಏನ್ರಿ, ಒಂದಿನ ಏನಾದ್ರೂ ತಪ್ಪಿಸ್ಕೊಂಡು ಇನ್ನೊಂದು ಹಿಡಿಯೋದು. ಯಾಕೆ ಹಿಂಗಾಗ್ತದಂದ್ರೆ ಈ ಬುದ್ಧಿಯ ದೋಷ, ಪ್ರಮಾಣಗತ ಸಂಶಯ. ದ ಅದರ್ ಎಕ್ಸ್ಟ್ರೀಮ್ ಇನ್ನೊಂದು ರೀತಿ ಉಲ್ಟಾ ಹೆಂಗ ವಿಚಾರ ಮಾಡ್ತಾರ ಅಂತಂದ್ರೆ, ಒಂದು ಎಡಪಂಥೀಯ ಒಂದು ಬಲಪಂಥೀಯ. ಇವ ಎಡಪಂಥೀಯ ಹಿಂಗ್ ವಿಚಾರ ಮಾಡಿದ, ಕರ್ಮ
ಕರ್ಮಯೋಗ ನಿಮಗೆ ಮೋಕ್ಷ ಕೊಡ್ತದೆ, ಜ್ಞಾನದ ಅವಶ್ಯಕತೆ ಇಲ್ಲ. ಇದು ಒಂದು. ಇನ್ನೊಬ್ಬ ಬಲಪಂಥಿ ಅದಾನ, ಎಕ್ಸ್ಟ್ರೀಮಿಸ್ಟ್. ಅವ ಏನಂತಾನ್ರಿ, ಎ ಪರ್ಸನ್ ಸೇಸ್ ಕರ್ಮಯೋಗ ಈಸ್ ಅಟರ್ಲಿ ಯೂಸ್ಲೆಸ್. ಕರ್ಮಯೋಗ ಏನು ಉಪಯೋಗ ಇಲ್ಪ. ಅಂಡ್ ದೇರ್ಫೋರ್ ಐ ವಿಲ್ ನಾಟ್ ಟೇಕ್ ಟು ಕರ್ಮಯೋಗ ಅಟ್ ಆಲ್. ನಾ ಕರ್ಮಯೋಗ ಮಾಡುದಿಲ್ಲ. ನಾನ್ ಬಾಳ ಅಡ್ವಾನ್ಸ್ ಸ್ಟೂಡೆಂಟ್ ಅದೇನಿ, ನಾ ಕ್ಯಾಮಿ ಹಾಕೇನಿ, ಜಟ ಬಿಟ್ಟೀನಿ, ನನಗೆ ಯಾವ ಪ್ರಮಾಣ ಬೇಡ, ಯಾವ ಗುರು ಬೇಡ, ಯಾವ ಶಾಸ್ತ್ರ ಬೇಡ. ಮತ್ತೇನು, ನನಗ ರಾತ್ರಿ ಕನಸಿನಾಗ ಮುಂಜಾನೆ ನಶಿನಾಗ 4 ಗಂಟೆಗೆ ಪರಮಾತ್ಮ ದರ್ಶನ ಕೊಟ್ಟು ಬಿಟ್ಟು ಸಾಕ್ಷಾತ್ಕಾರ ಆಗಿಬಿಡುತ್ತ. ಹೇಳ್ತಾನವ, ಐ ವಿಲ್ ನಾಟ್ ಟೇಕ್ ಎನಿ ಕರ್ಮಯೋಗ ಅಟ್ ಆಲ್. ಕರ್ಮಯೋಗ ಯಾವ್ದು ನನಗೆ ಕರ್ಮಯೋಗ ಇಲ್ಲ, ಮಾಡುದಿಲ್ಲ. 1% ಎಂಬ್ರಾಸಿಸ್ ಕರ್ಮಯೋಗ ಟೋಟಲಿ, ಅನದರ್ ಪರ್ಸನ್ ರಿನೌನ್ಸಸ್ ಕರ್ಮಯೋಗ ಕಂಪ್ಲೀಟ್ಲಿ. ಒಂದೇನಾವ ಕರ್ಮಯೋಗವನ್ನ ಅತಿಶಯ ಹೊಗಳಿ ಅದನ್ನ ಜ್ಞಾನದ ಮಟ್ಟಿಗೆ ನಿಲ್ಲಿಸ್ಬಿಟ್ಟ. ಇನ್ನೊಬ್ಬ ಕರ್ಮಯೋಗವನ್ನ ಅದು ಉಪಯೋಗನೇ ಇಲ್ಲ ಅನ್ನುವಂತಹ ಎಡಪಂಥೀಯ ಮತ್ತು ಬಲಪಂಥೀಯ ವಾದಗಳು ಈ ವೇದಾಂತಕ್ಕೆ ಬರೋಕ್ಕಿಂತ ಮುಂಚಿತ ಅನೇಕ ಮತವಾದಿಗಳು ಈ ದೃಷ್ಟಿಕೋನವನ್ನು ಇಟ್ಟುಕೊಂಡಿದ್ದಾರೆ. ಇದು ತಪ್ಪು. ದೇ ಮಿಸ್ ಸಮಥಿಂಗ್ ಅಂಡ್ ಟೇಕ್ ಸಮಥಿಂಗ್. ದಟ್ ಇಸ್ ಎ ಮಿಸ್ಟೇಕ್. ಬೋತ್ ಆರ್ ಎಕ್ಸ್ಟ್ರೀಮ್ಸ್. ಇವು ಎರಡೂ ಕೂಡ, ಒಬ್ಬ ಎಡಪಂಥೀಯ ಒಬ್ಬ ಬಲಪಂಥೀಯ, ಇವು ಎರಡೂ ಹಿಡ್ಕೋಬೇಡ್ರಿ. ನಡುವಿನ ದಾರಿಯನ್ನು ಹುಡುಕ್ರಿ, ಮಧ್ಯ ಮಾರ್ಗ. ಕೃಷ್ಣ says, then what is the balanced attitude? ಮಧ್ಯಮ ಮಾರ್ಗ ಯಾವುದು? ಯೂಸ್ ಕರ್ಮಯೋಗ ಟು ಪ್ಯೂರಿಫೈ ದ ಮೈಂಡ್. ಮನಸ್ಸನ್ನ ಬಲದೋಷದಿಂದ ಶುದ್ಧಗೊಳಿಸ್ಲಿಕ್ಕೆ ಕರ್ಮಯೋಗವನ್ನು ಉಪಯೋಗ ಮಾಡ್ರಿ. ಅಂಡ್ ದೆನ್ ಟ್ರಾನ್ಸ್ಲೇಟ್ ಡ್ರಾಪ್ ಕರ್ಮಯೋಗ. ಆಮ್ಯಾಗ ಕರ್ಮಯೋಗವನ್ನು ಬಿಡ್ರಿ, ಅಥವಾ ಕರ್ಮಯೋಗ ತಾನೇ ಬಿಟ್ಟು ಹೋಗ್ಬೇಕ್ರಿ. ಬಿಡ್ರಿ ಅನ್ನೋಂಗಿಲ್ಲ, ಮತ್ ಬಿಡ್ರಿ ಅಂದ್ರೆ ಅದು ಸಮಸ್ಯೆನ ಅದ. ಹಣ್ಣ ಆದ್ಮ್ಯಾಗಿಂದ ಗಿಡದಾಗಿನ ಕಾಯಿ ತಾನೇ ಬೀಳ್ಬೇಕು, ಹೆಂಗೋ ಹಂಗ ಕರ್ಮಯೋಗ ನಿಮ್ಮನ್ನ ತಾನೇ ಬಿಟ್ಟು ಹೋಗ್ಬೇಕದು. ನೀವು ಯಾವ್ದು ಬಿಡಾಕ ನಾವು ಅರ್ಹರ ಇಲ್ಲ. ಹಂಗ ಕರ್ಮಯೋಗ ನಿಮ್ಮನ್ನ ಮಾಡಿ ಎಲ್ಲಿ ಮಠ ಮಾಡಿದ್ರೆ ಅದು ನಿಮ್ಮನ್ನ ಬಿಟ್ಟು ಹೋಗ್ಬಿಡನು ಮಾಡ್ರಿ. ಇದು ಮಧ್ಯಮ ಮಾರ್ಗ. ಜಸ್ಟ್ as entering the college, one person says, I will never enter the college. His argument is, after all, finally I have got to come out. Why enter? ಒಬ್ಬ ಅಂತಾನ, ಏನಂತಾನ್ರಿ ಅವ, ಟ್ರಾನ್ಸ್ಲೇಟ್ or drop the ಕರ್ಮಯೋಗ. ಜಸ್ಟ್ like entering the college, one person says, I will never enter the college. ನೋಡ್ರಿ, ಕಾಲೇಜಿಗೆ ಪ್ರವೇಶಕ್ಕೆ ಬಂದಾನ ಯಾವ್ದೊಬ್ಬ ವಿದ್ಯಾರ್ಥಿ. ಅಲ್ಲಿ ಬಾಗಿಲ ಬಂದ್ ನಾ ಪ್ರವೇಶ ಆಗುದಿಲ್ಲ ಅಂತ. ಯಾಕೋ ಅಂತ ಕೇಳಿದ್ರಿ, ಏನಂತ ಗೊತ್ತೇನ್ರಿ, ಕಾಯಂ ಕಾಲೇಜಾಗ ಇರ್ತೇವಿಲ್ಲ ನಾವು, ಇರ್ತೇವೇನ ಮನೆಗೆ ಹೋಗ್ರ, ನಾವು ಹೊರಗೆ ಹೋಗ್ರ, ಅದಕ್ಕೆ ಹೋಗ್ಬೇಕಾಗ ಹೊರಗೆ ಬರಬೇಕಾಗ ನಾ ಈಗ ಹೊರಗೆ ಹೋಗ್ಬಿಡ್ತೇನೆ ಅಂತ. ಈಸ್ ಆರ್ಗ್ಯುಮೆಂಟ್ ಈಸ್, ಆಫ್ಟರ್ ಆಲ್ ಫೈನಲಿ ಐ ಹ್ಯಾವ್ ಟು ಕಮ್ ಔಟ್ ಬೈ ಎಂಟರ್. ಅದಕ್ಕೆ ಪ್ರವೇಶನ ಯಾಕೆ ಮಾಡ್ಬೇಕು? ಕರ್ಮಯೋಗದಾಗ ಪ್ರವೇಶ ಆಗಿ ಮತ್ತೆ ಹೊರಗೆ ಬರ್ಬೇಕು ಅಂತ ಹೇಳ್ತೇನೆ. ಕರ್ಮಯೋಗದ ಪ್ರವೇಶ ಯಾಕೆ ಮಾಡ್ಬೇಕು? ಹೊರಗೆ ಬಿಡ್ತೇನೆ. ಎಷ್ಟ್ ಶಾಣ ಅದನ್ರಿ ಇವ. ಇದು ಏನ್ ಹಿಂಗ್ ವಿಚಾರ ಮಾಡುವಂತದ್ದೇನ್ರಿ? ಇದು ಬುದ್ಧಿ, ಪ್ರಮಾಣ ಇಲ್ಲ, ಗುರು ಇಲ್ಲ, ತನಗೆ ತಿಳಿದ ತಾ ಮಾಡೋಣ ಶಾಣೆವ. Why in the end we have to get out? ಒಂದು ದಿವಸ ನಾವು ಮತ್ತ ಈ ಕರ್ಮಯೋಗದಿಂದ ಹೊರಗೆ ಬರೋದೈತಂದಾಗ ಇವತ್ತ ಪ್ರವೇಶ ಯಾಕೆ ಮಾಡ್ಬೇಕ್ರಿ ಹೊರಗೆ ಬರುವಂತ ಕಾರ್ಯಕ್ರಮದಾಗ? ಕೆಲವೊಂದು ಹಿಂಗದಾವ್ರಿ, ಮಾಡಿ ಬಿಡುವದಾವ ಜಗತ್ನಾಗ. ಮಾಡಿ ಅನುಭವ ತಗೊಂಡು ಬಿಡುವದಾವ, ಅನುಭವ ಆಗುದಿಲ್ಲ ಆತ್ಮೀಯರೇ. ಅದಕ್ಕೆ ಮಾಡಿ ಬಿಡುವುದಪ್ಪ, ಮಾಡಲೇಬೇಕು. ದಿಸ್ ಈಸ್ ದ ಅಟಿಟ್ಯೂಡ್, ದಿಸ್ ಈಸ್ ಐಡಿಯಾಕ್ರಸಿ. ಐಡಿಯಾಕ್ರಸಿ ಇದು ಒಂದು ವಿಚಾರದ, ಇಲ್ಲಿ ಮಾಡಿ ಬಿಡುವುದದ ಆತ್ಮೀಯರೇ, ಮಾಡದನೆ ಬಿಡುವುದಿಲ್ಲ. ದೆನ್ ಅನದರ್ ಪರ್ಸನ್ ಎಂಟರ್ಸ್ ದ ಕಾಲೇಜ್ ಅಂಡ್ ಫಾಲ್ಸ್ ಇನ್ ಲವ್ ವಿತ್ ಸೀಟ್ ಪರ್ಮನೆಂಟ್ಲಿ. ಐ ವಿಲ್ ಬಿ ಹಿಯರ್. ಮತ್ತೊಬ್ಬ ಏನ್ ಮಾಡ್ತಾನ್ರಿ, ಸಾಧನೆ ಮಾಡಕ ಕಾಲೇಜಿಗೆ ಎಂಟರ್ ಆಗ್ಯಾನ, ಏನೋ ಒಂದು ಕಲಿಬೇಕು ಅಂತ ಹೋಗ್ಯಾನ, ಎಂಟರ್ ಆಗ್ಯಾನ ಅಂದ್ರೆ ಒಳಗ್ ಪ್ರವೇಶ ಆಗ್ಯಾನ, ಕರ್ಮಯೋಗದ ಪ್ರವೇಶ ಆಗ್ಯಾನ. ಬಿಟ್ಟು ಬಾರೋ ಅಂತಂದ್ರೆ ಗಟ್ಟಿ ಹಿಡ್ಕೊಂಡ ಸೀಟ್, ಶಾಲ್ಯಾಗಿನ ಸೀಟ್ ಏನಿದೆ ಕೊಟ್ಟಾರಲ್ಲ ಅದನ್ನ ಗಟ್ಟಿ ಹಿಡ್ಕೊಂಡ್ ಕುಂತಾನ, ಕರ್ಮಯೋಗ ಕುಂತಾನವ. 30 ವರ್ಷ, 40, 50, 60, 70, 80, 90 ಆತು, ಇನ್ನೂ ಎಲ್ಲದನ್ನ ಕರ್ಮಯೋಗದಾಗ ಅದಾನ ಆತ್ಮೀಯರೇ. ಈ ಫಾಲ್ಸ್ ಲವ್ ಇನ್ ವಿತ್ ಸೀಟ್, ಆ ಒಂದು ಆಸನಕ್ಕ ಒಂದು ಪ್ರೀತಿ ಹೆಚ್ಚಿಗಾಗಿ ಅದನ್ನ ಬಿಟ್ಟು ಬರಾಕ್ ತಯಾರಿಲ್ಲ. ಕರ್ಮಯೋಗ ಅನ್ನುವಂತ ಆಸನಕ್ಕೆ ಪ್ರೀತಿ ಉಂಟಾಗಿ ಅದನ್ನ ಬಿಟ್ಟು ಬರಾಕ್ ತಯಾರಿಲ್ಲ. ಪರ್ಮನೆಂಟ್ಲಿ ಐ ವಿಲ್ ಬಿ ಹಿಯರ್ ಓನ್ಲಿ. ನಾ ಇಲ್ಲೇ ಇರ್ತೀನಿ, ನಂಗೆ ಯಾವ್ದು ಇದಕ್ಕಿಂತ ಹೆಚ್ಚಿಗೆ ಜ್ಞಾನ ಯಾವ್ದು ಬೇಕಾಗಿಲ್ಲ, ನಾ ಇದ್ರಾಗ ಸುಖ ಐತಿ, ನನಗೆ ಇದ್ರಾಗ ಆರಾಮ ಐತಿ.
ಕರ್ಮಯೋಗ ಮಾಡಿದ್ರಾಗ ಒಂದು ಆನಂದ ಅದ, ನನಗ ಅದ ಆನಂದ ಸಿಕ್ಕೈತಿ, ಇದ ಮೋಕ್ಷ ಅಂತ ನಾವು. ಕರ್ಮಯೋಗವನ್ನ ಮಾಡೋದ್ರಿಂದ ಒಂದ್ ರೀತಿಯಿಂದ ಸಾಪೇಕ್ಷಿಕವಾದ ಶಾಂತಿ ಸಿಗ್ತದ, ಇಲ್ಲಂತಲ್ಲ. ಆದ್ರ ಅದನ್ನ ಮೋಕ್ಷ ಅಂತ ತಿಳ್ಕೊಂಡು ಅಲ್ಲೇ ಕುಂಡಿರ್ತಾನ, ಅವ ಸಾಧನೆ ಒಳಗ ಮುಂದೆ ಬರ್ತಾ ಇಲ್ಲ. ಇದು ತಪ್ಪೆ. ಐ ಲವ್ ಮೈ ಪ್ರೊಫೆಷನ್, ಐ ಲವ್ ಮೈ ಪ್ರೊಫೆಸರ್ ವೆರಿ ವೆಲ್. ಇವನ್ ಇಫ್ ಯು ಲವ್ ಪ್ರೊಫೆಸರ್ಸ್ ವುಡ್ ನಾಟ್ ಲವ್ ಯು. ಅಲ್ಪ ನೀನು ಬಾಳ ಚಲೋ ಅದರ್ರಿ ಪ್ರೊಫೆಸರ್, ಈ ಕಾಲೇಜ್ನಾಗ ನಾ ಬಿಟ್ಟು ಬರಾಕ್ತಾ ಇರ್ಲಿಲ್ಲ ಅಂತ ನೀ ಅಲ್ಲೇ ಕುಂತಿ ಅಂದ್ರ ಕರ್ಮಯೋಗ ಮಾಡಿಸುವಂತ ಕಾಲೇಜ್ನಾಗ ಕುಂತಿ, ನೀ ಅವ್ರನ್ನ ಲೈಕ್ ಮಾಡ್ತಿ ಅಂತ ಹೇಳ್ಬೋದು. ಐ ಲವ್ ದ ಪ್ರೊಫೆಸರ್, ನಾನು ಅವ್ರನ್ನ ಬಹಳ ಪ್ರೀತಿ ಮಾಡ್ತೀನಿ, ಇಲ್ಲಿಯ ಶಿಕ್ಷಕರನ್ನು ಬಹಳ ಪ್ರೀತಿ ಮಾಡ್ತೀನಿ ಅಂತ ತಿಳ್ಕೊಂಡು ಕರ್ಮಯೋಗದಾಗ ಕುಂತಿ ಅಂದ್ರ ಬಹುಶಃ ಅವ್ರು ನಿನ್ನ ಪ್ರೀತಿ ಮಾಡ್ಲಿಕ್ಕಿಲ್ಲ. ಇವನೇನು ಮಾರ ಹೊಸ ಮುಖ ನೋಡ್ಬೇಕು, ಇವ ಹಳಬದಾನ, ಯಾವಾಗ ಹೊಕ್ಕ ನೀವ ಅಂತಾರ. Even if you love professors, they won't love you. They like to ask you to get out. ಅವ್ರಿಗೆ ಪ್ರೀತಿ ಏನಂದ್ರೆ ನೀ ಎಷ್ಟು ಉಸಿರಾವನು, ಇಲ್ಲೇ ಯಾವಾಗ ಪಾಸ್ ಆಗಿ ಮುಂದೆ ಹೋಗಾವನು ಅಂತಾರ. ನಿನ್ನ ಮಾರಿ ನೋಡಿ ನೋಡಿ ಸಾಕಾಗೈತಲ್ಲಪ್ಪ, ನೀ ಏನು ಉತ್ತೀರ್ಣ ಆಗಿ ಮುಂದೆ ಹೋಗಾವ ಯಾವಾಗ, ಮುಂದಿನ ಕಾಲೇಜಿಗೆ ಯಾವಾಗ ಹೋಗಾವ, ಅಥವಾ ಕಾಲೇಜ್ ಮುಗ್ದೈತಪ್ಪ ಕೊನೆಯದಂದ್ರೆ ಮುಗಿಸ್ ನೌಕರಿಗೆ ಯಾವಾಗ ಹೋಗಾವ, ಮದುವೆ ಯಾವಾಗ ಆಗಾವ, ನೌಕರಿ ಯಾವಾಗ ಮಾಡಾವ, ಮದುವೆ ಯಾವಾಗ ಆಗಾವ ಅಂತ ಕೇಳ್ತಾರ ಅವ್ರು ಪ್ರೊಫೆಸರ್. ನನಗೆ ಅವ್ರು ನಿನ್ನ ಏನ ಪ್ರೀತಿ ಮಾಡಾಗತ್ತಿ, ಅವ್ರು ನಿನ್ನ ಪ್ರೀತಿ ಮಾಡುದಿಲ್ಲ ಹೋಗನ್ನುವಂತ ಲೆಕ್ಕದಾಗ ಅವ್ರ ಅದಾರ. ತಮ್ಮ ವಿಚಾರ ಮಾಡುವ, ದೇರ್ ಫೋರ್ ಬೋತ್ ಎಕ್ಸ್ಟ್ರೀಮ್ಸ್ ಆರ್ ಇನ್ಕರೆಕ್ಟ್. ಆದ್ದರಿಂದ ಇಲ್ಲಿ ಎಡಪಂಥೀಯ ಮತ್ತು ಬಲಪಂಥೀಯ ಏನ್ ಮಾರ್ಗಗಳದಾವ, ಎರಡೂ ಕೂಡ ತಪ್ಪು ಹಾದಿಗಳು. ಮಿಸ್ಟೇಕ್ಸ್, ದೇ ಹ್ಯಾವ್ ಮಿಸ್ಡ್ ಸಮಥಿಂಗ್ ಅಂಡ್ ಟೇಕನ್ ಸಮಥಿಂಗ್. ಗ್ರೋ ಅಂಡ್ ವಿತ್ಡ್ರಾ. ಬೆಳಿ ಎಲ್ಲಿ ಮಠ ಬೆಳಿಬೇಕು ಅಂದ್ರೆ ಆ ಹಣ್ಣಾಗಿ ಕಾಯಿ ಹಣ್ಣಾಗಿ ಆ ಮಾವಿನ ಗಿಡದಲ್ಲಿ ನಿಲ್ಲುವಂತ ಶಕ್ತಿ ಅದಕ್ಕೆ ಇರಬಾರ್ದು, ತಾನೇ ಕಳಚಿ ಬೀಳ್ಬೇಕು. ಹೆಂಗೋ ಹಂಗ ನೀನು ಕೂಡ ಕರ್ಮಯೋಗದಿಂದ ಕಳಚಿ ಬೀಳ್ಬೇಕು. ಅಲ್ಲಿವರೆಗೆ ಬೆಳಿದಕ್ ಬ್ಯಾಡ ಅನ್ನಂಗಿಲ್ಲ. ಮತ್ತ ಕಳಚಿನ ಬೀಳ್ದಂಗ ನೀ ಬೆಳೆಗತ್ತಿ ಅಂದ್ರೆ ನಾ ಬೆಳೆದಿಲ್ಲ ಅಂತೀನಿ. ನಿನ್ ಮನಸ್ಸು ಬೆಳೆದಿಲ್ಲ, ನಿನ್ ಬುದ್ಧಿ ಬೆಳೆದಿಲ್ಲ, ನಿನ್ನ ಅಂತಃಕರಣ ಬೆಳೆದಿಲ್ಲ. ಯಾಕೆ ಬೆಳೆದಿಲ್ಲ? ಕರ್ಮಯೋಗ ಮಾಡಿಲ್ಲ. ಕರ್ಮಯೋಗ ಮಾಡಿದ್ರೆ ಅದು ಹಣ್ಣಾಗ್ತದ. ಕರ್ಮಯೋಗ ಮಾಡಿದ್ರೆ ಅದು ಹಣ್ಣಾಗುದಿಲ್ಲ ಆತ್ಮೀಯರೇ. ಕರ್ಮಫಲ ವಾಸನ, ಕರ್ಮಫಲ ವಾಸನ. ಅದ ಒಂದ ತಿರುಗಾಟದಲ್ಲಿ ವಿಷಯ ಸರ್ಕಲ್, ವಿಷಯ ವರ್ತುಲದಲ್ಲಿ ಜೀವಿಗಳು ಸಂಚಾರ ಮಾಡ್ತಾರೆ, ಪರಿಭ್ರಮಣ ಮಾಡ್ತಾರೆ. And therefore Krishna says that everyone should follow Karma Yoga in the initial stage. Yogam ಆರುರುಕ್ಷಃ. ಬಹಳ ಪ್ರಾರಂಭಿಕ ಹಂತದಲ್ಲಿ ಎಲ್ಲರೂ ಕರ್ಮಯೋಗವನ್ನು ಮಾಡಲೇಬೇಕು. Here the word yoga you should carefully understand, because throughout the Gita the word yoga is used for different meaning. ಇಲ್ಲಿ ಯೋಗ ಅನ್ನುವಂಥ ಶಬ್ದಕ್ಕೆ ಅರ್ಥ ಬೇರೆ ಮಾಡ್ಕೋಬೇಕು. ಎಲ್ಲಿ ಯೋಗ ಅಂತ ಹೇಳ್ತಾರ ಅಲ್ಲಿ ಬೇರೆ ಬೇರೆ ಅರ್ಥವನ್ನು ಮಾಡ್ಯಾರ ಸಂಪ್ರದಾಯದಾಗ. ಅದು ಯಾಕೆ ಮಾಡ್ಯಾರ ಅನ್ನೋದು ಹೇಳ್ತಾರ, ಅದೇ ಅರ್ಥವನ್ನ ಮಾಡಬೇಕು. ಎಲ್ಲಾ ಕಡೆ ಒಂದ ಅರ್ಥ ಬರುವುದಿಲ್ಲ ಆತ್ಮೀಯರೇ. We should talk the contextual meaning properly. ಈ ಸಂದರ್ಭಕ್ಕೆ ಅನುಸಾರ ಏನ್ ಹೊಂದತ್ತೆ ಅನ್ನುವಂಥದ್ದು ಪರಂಪರೆ ಒಳಗೆ ಏನ್ ಹೇಳಿಕೊಟ್ಟಿದಾರೋ ಅದೇ ಅರ್ಥವನ್ನ ಗ್ರಹಣ ಮಾಡಬೇಕು. So in the first line the word yoga means ಜ್ಞಾನಯೋಗಂ ಆರ್ ಧ್ಯಾನ ಯೋಗ. ಧ್ಯಾನ ಯೋಗ ತಗೊಂಡ್ಬಿಡ್ರಿ ನೀವು. ಜ್ಞಾನ ಯೋಗಕ್ಕೆ ಕನ್ಫ್ಯೂಸ್ ಆಗ್ತದೆ. ಧ್ಯಾನ ಯೋಗ ತಗೊಂಡ್ಬಿಡ್ರಿ. 1ನೇ ಶ್ಲೋಕದಾಗ ಇರುವಂತ ಈ ಯೋಗಕ್ಕೆ ಧ್ಯಾನ ಯೋಗ ತಗೊಂಡ್ರಿ. ಟು ಕಮ್ ಟು ಸೆಲ್ಫ್ ಎಂಕ್ವೈರಿ, to come to self meditation, a person has to prepare. Meditation can never be first stage of sadhana. No scripture prescribes meditation in the beginning. If you take the Bhagavad Gita itself, meditation is not first chapter, not the second chapter. Krishna never teaches meditation. ಕರ್ಮ ಮತ್ತು ಧ್ಯಾನದಾಗ ಧ್ಯಾನ ಮೊದಲು ಸಾಧನ ಆಗುದಿಲ್ಲಪ್ಪ. ಯಾವಾಗಲೂ ಕರ್ಮ ಆಗ್ತದೆ ಮೊದಲಿನ ಸಾಧನ. ಯಾವಾಗಲೂ ಧ್ಯಾನ ಮೊದಲಿನ ಸಾಧನ ಅಂತ ತಿಳ್ಕೊಂಡು ಯಾವ ಗ್ರಂಥದಾಗೂ ಹೇಳಿಲ್ಲ. ಭಗವದ್ಗೀತೆ 1ನೇ ಅಧ್ಯಾಯ ಅರ್ಜುನನ ವಿಷಾದ ಯೋಗ ಹೇಳ್ಯಾರ. ಅದು ಸಾಮಾನ್ಯವಾಗಿ ಒಬ್ಬ ಸಾಧಕನಿಗೆ ಬರುವಂತಹ, ತನ್ನ ಜೀವನದಲ್ಲಿ ಬರುವಂತಹ ಒಂದು ಕರಾಳ ರಾತ್ರಿ.
ಅದು ಬಂದಾಗ ಇದು ಒಂದು ನನ್ನ ಜೀವನದಲ್ಲಿ ಬಂದಂತ ಕರಾಳ ರಾತ್ರಿ, ಇದಕ್ಕ ಪರಿಹಾರ ಏನು ಅನ್ನುವಂತ ವಿಚಾರ ಬಂದು ಅವನ ಪ್ರಾರಬ್ಧದ ಅನುಸಾರ ಗುರು ಸಿಕ್ಕ ಅಂತಂದ್ರೆ ಬೆಳಕಾಗ್ತದೆ, ಗುರು ಸಿಗ್ಲಿಲ್ಲ ಅಂತಂದ್ರೆ ತನ್ನದೇ ಒಂದು ಸಿದ್ಧಾಂತವನ್ನ ಮಾಡ್ತಾನೆ. ಕಷ್ಟಪ್ಪ ಮನುಷ್ಯಾಗ ಬರೋದ ಏನು ಮರಕ್ ಬರ್ತೈತಿ ಏನಂತಾನೆ, ತಿರ್ಗಾ ಮುರುಗಿ ಅಲ್ಲೇ ಹೊಳ್ಳೆಡ್ತಾನೆ. ಯಾವುದೋ ಪುಣ್ಯವಶಾತ್ ಆ ಒಂದು ಹುಳ ಸಿಂಬಳದಾಗ ಬಿದ್ದು ಒದ್ದಾಡುವಂತ ಹುಳ, ಅದಕ್ಕೆ ಒಬ್ಬ ದಾರಿ ಕೂರ ಹೋಗುವಂತ ಆಪ್ತ ಪುರುಷ ಅದಕ್ಕೊಂದು ಕಟಗಿ ದಂಟ ಕೊಟ್ಟು ಇಲ್ಲಿ ಏರು, ಈ ದಂಟ ಗುಂಟ ಏರು ಅಂತ ತಿಳ್ಕೊಂಡು ಹೇಳಿ ಆ ದಂಟಿನಾಗ ಅದನ್ನ ತಗೋತಾನ. ಆ ಸಿಂಬಳದಾಗಿಂದ ಹೊರಗೆ ಬರ್ಲಿಕ್ಕೆ ಅದು ಸಹಾಯ ಮಾಡ್ತಾನ. ಆ ಆಪ್ತ ಪುರುಷನೇ ಸದ್ಗುರು. ಅವ ನಾವು ಇವನಿಂದ ಏನೂ ಲಾಭ ನಮ್ಗೆ. ಆಪ್ತ ಪುರುಷ ಅವ, ಎಲ್ಲರ ಹಿತವನ್ನ ಬಯಸವ ಮಾತ್ರ ಆಪ್ತ ಪುರುಷ. ಅವಾಗ ಏನೂ ಬೇಕಾಗಿಲ್ಲ ಇವರಿಂದ. ಅಂತ ಆಪ್ತ ಪುರುಷನ ಸಾನ್ನಿಧ್ಯ ಸಿಕ್ಕಾಗ ಅದು ಹುಳ ಹೆಂಗ್ ಉದ್ಧಾರ ಆಗ್ತದೋ ಹಂಗ ಜೀವಿಗಳು ಉದ್ಧಾರ ಆಗ್ತಾರೆ. ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಸಾನ್ನಿಧ್ಯ ಅವನಿಗೇನು ಅವರಿಂದ ಬೇಕಾಗಿಲ್ಲ. ಆತ್ಮೀಯರೇ, ಅವರ ರೊಕ್ಕ ರೂಪಾಯಿ ಆಸ್ತಿ ಅಂತ ಎಲ್ಲ ಬ್ಯಾಡ ಅಂತ ಬಿಟ್ಟು ಬಂದಿರ್ತಾನ. ಅವನೇ ನಿಜವಾದ ಪ್ರೀತಿ ಮಾಡವ. ಒಬ್ಬ ಜ್ಞಾನಿಗೆ ನಿಜವಾದ ಪ್ರೀತಿ ಮಾಡಕ್ ಸಾಧ್ಯ ಅದ. ಹೋದವರೆಲ್ಲ ಏನಾದ್ರೂ ಒಂದು ಉದ್ದೇಶ ಇಟ್ಕೊಂಡು ಪ್ರೀತಿ ಮಾಡುವವರೇ ಆತ್ಮೀಯ. ಅವಾಗ ನಿರುದ್ದೇಶದಿಂದ ಪ್ರೀತಿಯನ್ನು ಮಾಡ್ತಾನೆ. ಯಾರು? ಒಬ್ಬ ಗುರು, ಒಬ್ಬ ಜ್ಞಾನಿ ಗುರು. ಹಾಗೆ ಈ ಭಗವದ್ಗೀತೆಯೊಳಗ ಮೊದಲನೇ ಸಾಧನ ಕರ್ಮಯೋಗ, ಆ ನಂತರ ಧ್ಯಾನ ಯೋಗ. ಮೊದಲ ಧ್ಯಾನ ಯೋಗ ಎಂದು ಹೇಳಿಲ್ಲ ಆತ್ಮೀಯರೇ. ಇಫ್ ಎನಿಬಡಿ ವಾಂಟ್ಸ್ ಮೆಡಿಟೇಷನ್, ಕೃಷ್ಣ ಅಡ್ವೈಸ್ ಈಸ್, ಯಾರಿಗಾರ ನಿಮ್ಗೆ ಧ್ಯಾನ ಬೇಕು ಅನ್ನುವಂತವ್ರಿಗೆ ಭಗವಂತ ಏನ್ ಹೇಳಿ ಉತ್ತರ ಕೊಡಕತ್ತಾನು ಅಂತಂದ್ರ, ಟು ಸ್ಟಡಿ ದ ಫಸ್ಟ್ 5 ಚಾಪ್ಟರ್ಸ್. ನಿಮ್ಗೆ ಧ್ಯಾನ ಯೋಗ ಬೇಕು ಅಂದ್ರೆ ಮೊದಲಿನ ಭಗವದ್ಗೀತೆ 5 ಅಧ್ಯಾಯವನ್ನು ಓದು. 6ನೇ ಅಧ್ಯಾಯಕ್ಕೆ ಬಾ, ಅಲ್ಲಿ ಧ್ಯಾನವನ್ನು ಹೇಳ್ಕೊಡ್ತೀನಿ. ಕ್ಲಾಸ್ ನಾನು ಏನದಾವ ಕ್ಲಾಸ್ಗಳನ್ನ ನೀನು ಹಾಜರಾಗು. ಅಂಡರ್ಸ್ಟ್ಯಾಂಡ್ ದ 5 ಚಾಪ್ಟರ್ಸ್. ಮೊದಲಿನ 5 ಅಧ್ಯಾಯಗಳನ್ನ ಸರಿಯಾಗಿ ಅಭ್ಯಾಸ ಮಾಡು. ದೆನ್ ಅಲೋನ್ ಯು ಆರ್ ಫಿಟ್ ಫಾರ್ ಮೆಡಿಟೇಷನ್. ಅಲ್ಲಿ ಮಠ ನಿನ್ನ ಮನಸ್ಸು ಧ್ಯಾನಕ್ಕೆ ಯೋಗ್ಯತಾ ಬರುವುದಿಲ್ಲ. ಇಫ್ ಯು ಟೇಕ್ ಪತಂಜಲಿ ಯೋಗ ಸೂತ್ರ, ಮೆಡಿಟೇಷನ್ ಇಸ್ ನೆವರ್ ಪ್ರಿಸ್ಕ್ರೈಬ್ಡ್ ಇನ್ ದ ಬಿಗಿನಿಂಗ್. ನೀವು ಇದಕ್ಕೆ ಪತಂಜಲಿ ಯೋಗ ಸೂತ್ರ ತಗೊಳ್ರಿ. ಅಷ್ಟಾಂಗ ಯೋಗ ಹೇಳ್ತಾನ ನಾವು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಅಷ್ಟಾಂಗಗಳನ್ನ ಹೇಳ್ತಾನ. ಅಲ್ಲಿ ಧ್ಯಾನ ಎಷ್ಟನೇದೈತ್ರಿ ಸ್ಟೆಪ್ ಅಂದ್ರೆ 7ನೇದು. ವಿವೇಕ, 5ನೇ ಸಾಧನ ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಧ್ಯಾನ 7ನೇ ಅಂಗ. ಧ್ಯಾನ, ಸಮಾಧಿ, ಧಾರಣ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ 7ನೇ ಅಂಗದ. ಅಷ್ಟಾಂಗ ಯೋಗದಲ್ಲಿ 7ನೇ ಅಂಗ ಸಮಾಧಿ ಅದ, ಧ್ಯಾನ ಅದ. ಇಫ್ ಯು ಟೇಕ್ ಪತಂಜಲಿ ಯೋಗ ಸೂತ್ರ, ಮೆಡಿಟೇಷನ್ ಇಸ್ ನೆವರ್ ಪ್ರಿಸ್ಕ್ರೈಬ್ಡ್ ಇನ್ ದ ಬಿಗಿನಿಂಗ್. ಮೊದಲು ಹೇಳಿಲ್ಲ, ಯಮ ನಿಯಮ ಹೇಳ್ಯಾರ ಮೊದಲು. ಇಟ್ ಟಾಕ್ಸ್ ಅಬೌಟ್ 8 ಸ್ಟೇಜಸ್. ಅಲ್ಲಿ 8 ಅಷ್ಟಾಂಗ ಯೋಗಗಳನ್ನು 8 ಅಂಗಗಳಿಂದ ಕೂಡಿದ ಒಂದು ಅಂಗಿ ಯೋಗ. 8 ಸ್ಟೇಜಸ್ ಅಷ್ಟಾಂಗ ಯೋಗ. ದೇರ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಅಂಡ್ ಆಫ್ಟರ್ 6 ಸ್ಟೇಜಸ್ 7th stage is the only ಧ್ಯಾನಂ ಅಂಡ್ ದೆನ್ ಸಮಾಧಿ. ಆ ನಂತರ 7ನೇದು ಧ್ಯಾನವನ್ನ ಹೇಳ್ಯಾರ. ಆ ನಂತರ ಸಮಾಧಿ ಹೇಳ್ಯಾರ. ಎಲ್ಲೇ? ಪತಂಜಲಿ ಯೋಗದಾಗ. ಆ ಧ್ಯಾನವೇ ಬೇರೆ, ನಮ್ಮ ಧ್ಯಾನವೇ ಬೇರೆ. ಶಬ್ದ ಒಂದೇ, ಅವ್ರು ಹೇಳುವಂತ ಧ್ಯಾನವೇ ಬೇರೆ, ನಮ್ಮ ಧ್ಯಾನವೇ ಬೇರೆ. ಹೆಂಗ ಹೇಳ್ತಾರ? ನೀನ್ ಇಲ್ಲಿ ಮಠ ಆಗೈತೆ ದುಂಡಪ್ಸರ So many people want to practice. ಹಲೋ, ಅಲ್ಲಿ ಮಠ ಬಂದೈತಿ ನೋಡ್ರಿ. ಹಾ, ಸರಿ. ಸಗುಣ ಯೋಗ, ನಿರ್ಗುಣ ಯೋಗ ಅಲ್ಲ, ಸಗುಣ ಯೋಗ ಅಲ್ಲಿಗೆ ಬಂದ್ ನಿಂತೈತಿ. So many people want to practice only meditation. I thought, Swamiji, do not talk about classes and all. I do not have time to come. Tell me only when you start the 6th chapter. I will give you my phone number. They want to attend the 6th chapter, and at the end they want to quit. If the 6th chapter is alone is enough, would not Krishna be intelligent enough to give only 6th chapter only? If Krishna chooses to teach 5 chapters, Krishna means that
everyone should study the scriptures before thinking of any sadhana, especially the meditation sadhana. Without the study of scriptures, the only meditation can only do name japa mentally. ಕೆಲವು ಮಂದಿ ಶಿಷ್ಯರು ಹಿಂಗಿರ್ತಾರ, ಎಲ್ಲೋ ಯೂಟ್ಯೂಬ್ ನಾಗ ನೋಡಿರ್ತಾರ, ಧ್ಯಾನ ಮಾಡಿದ್ರೆ ಮನುಷ್ಯನಿಗೆ ಶಾಂತಿ ಸಿಗ್ತದ, ದಿವಸ ಒಂದ್ 15 ನಿಮಿಷ ಧ್ಯಾನ ಮಾಡ್ರಿ ಅಂತ ಹೇಳ್ತಾರ. ಅದಕ್ಕ ಅಂತವ್ರು ಬಂದ್ ಏನಂತಾರ, ಈಗ ಇಂತ ಶ್ರೋತ್ರಿಯ ಬ್ರಹ್ಮಶ್ರೀ ಗುರುವಿನ ಹತ್ರ ಬಂದು ಭಗವದ್ಗೀತೆ ಒಳಗ 6ನೇ ಅಧ್ಯಾಯ ಧ್ಯಾನ ಐತಲ್ರಿ, ಆ ಧ್ಯಾನ ಹೇಳೋ ಮುಂದ ನನಗ ನಂಬರ್ ತೋಡ್ರಿ, ನನ್ನ ನಂಬರ್ ಹಿಂಗ ಅದ 6ನೇ ಅಧ್ಯಾಯ ಹೇಳೋ ಮುಂದಷ್ಟ ನಾ ಬರ್ತೇನಿ, ನನಗ್ 1ರಿಂದ 5 ಅಧ್ಯಾಯನು ಬೇಡ, 7ರಿಂದ 18 ಅಧ್ಯಾಯ ಬೇಡ, ನನಗೆ ಧ್ಯಾನ ಮಾಡಿದ್ರೆ ಮನುಷ್ಯನಿಗೆ ಶಾಂತಿ ಸಿಗ್ತೈತೆ ಅಂತ ಹೇಳ್ಯಾರ, ನನಗೆ ಧ್ಯಾನ ಯೋಗ ಯಾವಾಗ ಹೇಳ್ತೀರ ಅವಾಗ ಕರೀರಿ, ನಾನ್ ನಿಮ್ ಕ್ಲಾಸಿಗೆ ಬರ್ತೇನಿ ಅಂತ ಯಾವನೋ ಒಬ್ಬ ಮಹಾಶಯ ಗುರುವಿಗೆ ಫೋನ್ ನಂಬರ್ ಕೂಡ ಅದಾನ. ಇವತ್ತಿನ ಕಾಲದಾಗ ಟೈಮ್ ಈಸ್ ಪ್ರೀಸಿಯಸ್, ನನಗೆ ಟೈಮ್ ಇಲ್ರಿ, ಬಹಳ ಬಿಜಿ ಇದೀನಿ, ನನಗ್ 1 ತಾಸಿಗೆ 10,000 ರೂಪಾಯಿ ದುಡಿತೀನಿ, ಇಲ್ಲಿ 1 ತಾಸು ಕಾಲ ಹರಣ ಮಾಡಕ್ ನಾ ತಯಾರಿಲ್ಲ, ಧ್ಯಾನ ಯೋಗ ಮನುಷ್ಯಗೆ ಸಮಾಧಾನ ಬೇಕಾಗೈತಿ, ಧ್ಯಾನ ಯೋಗಕ್ಕೆ ಮಾತ್ರ ಬರ್ತೇನೆ, ಯಾವಾಗ ಹೇಳ್ತೀರಿ 6ನೇ ಅಧ್ಯಾಯ, ಅವಾಗ ನನಗ್ ಫೋನ್ ಮಾಡಿ 1 ದಿವಸ ಮುಂಚಿತವಾಗಿ 6ನೇ ಅಧ್ಯಾಯ ಮುಗಿದ್ಬಿಡ ಬರ್ತೇನೆ, 7ರಿಂದ ನನಗೆ ಬೇಕಾಗಿಲ್ಲ, ಯಾಕಂದ್ರೆ ಧ್ಯಾನ ಮಾಡಿದ್ರೆ ಮನುಷ್ಯಗೆ ಸಮಾಧಾನ ಸಿಗ್ತೈತೆ ಅಂತ ಯಾರ ಅಷ್ಟು ಸಿಕ್ಕರೆ ಸಾಕು. ನನ್ನದು ವ್ಯಾಲ್ಯೂ ಏನದ, ಟೈಮ್ ಬಹಳ ಕಿಮ್ಮತ್ತಿಂದ ಐತ್ರಿ, 1 ತಾಸಿಗೆ 10,000 ರೂಪಾಯಿ ದುಡಿಮೆ ಐತ್ರಿ, ನಾನು ದುಡಿಮೆ ಬಿಟ್ಟು ಬರಾಕ್ ಬಲ್ರಿ ನಾನು ಅಂತಾನೆ ಯಾವನೋ ಒಬ್ಬ. If anybody asks for meditation and they do not want to study scriptures, ನಾ ಧ್ಯಾನ ಮಾಡೋದೀನಿ, ನಾ ಯಾವುದು ಸಾಧನೆ ಶಾಸ್ತ್ರ ಇದೆಲ್ಲ ಏನು ಬೇಡ, ಜ್ಞಾನ ಸಾಧನೆ ನೀವು ಪ್ರವಚನ ಕೇಳಕ್ ನನಗೆ ಟೈಮ್ ಇಲ್ಲ, ನಾ ಏನು ಅಲ್ಲೇ ಬರೀ ಧ್ಯಾನವನ್ನು ಹೇಳ್ಕೊಡ್ರಿ. You give this meditation, chant Ramanama, Krishnanama mentally, that is the only dhyanam one can do without study of scriptures. And therefore Krishna says, if a person should qualify to come to Jnana Yoga or Dhyana Yoga, one has to first practice what is Karma Yoga. ಹಂಗಾದ್ರೆ ನೀನು ಬರೀ ಧ್ಯಾನ ಯೋಗ ಮಾಡ್ತಿಪ್ಪ ಅಂತಂದ್ರೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅನ್ಕೊಂತ ಕುಂತ್ಕೊ, ಜಪ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ಕೊಂತ ಕುಂತ್ಕೊ, ಇದ ನೋಡ್ಪ ನಾಮ ಜಪ ಮಾಡ್ಕೊಂಡ್ರು ಅಷ್ಟೇ ಹೇಳ್ಬೇಕು. ಅದೇ ಹೇಳ್ತಾವ, ನಿನಗೆ ಶಾಸ್ತ್ರನೂ ಬೇಡ, ನಿನಗೇನು ಶ್ರವಣನೂ ಬೇಡ, ಏನು ಬೇಡ ಅಂದ್ರೆ ಧ್ಯಾನ ಅಂದ್ರೆ ಇಷ್ಟ ನೋಡ್ಪ. ಯಾವ್ದಾದ್ರು ಒಂದು ನಾಮ ಜಪ ಕೊಡ್ತಾರ, ಆ ಜಪವನ್ನು ಮಾಡ್ಕೊಂತ ಹೋಗ್ಬಿಡು, ಅದ ಧ್ಯಾನ. One has to first practice what is called ಕರ್ಮಯೋಗ. ನಿಜವಾದ ಧ್ಯಾನ ಬೇಕು ಅಂತಂದ್ರೆ ಮೊದಲು ಕರ್ಮಯೋಗವನ್ನು ಮಾಡಲೇಬೇಕು. ನಾ ಹೇಳ್ದಂಗ ನೀ ಕೇಳವನು, ನೀ ಹೇಳ್ದಂಗ ನಾ ಕೊಡ್ಬೇಕಪ್ಪ ಅಂತ ಕೇಳ್ಬೇಕು ನಾವು. ಇಲ್ರಿ ನಿಮ್ ಹೇಳಿದ್ ನಾವ್ ಬ್ಯಾಡ್ರಿ, ನಮ್ಗೇನ್ ಕೇಳ್ತೀವಿ ಅಷ್ಟ ಕೊಡ್ರಿ, ಹಂಗಾರ ನೀನು ಏನದ ನಾಮ ಜಪ ಮಾಡ್ಕೊಂತ ಹೋಗ್ಕಲ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಓಂ ನಮಃ ಶಿವಾಯ, ಓಂ ನಮೋ ವಾಸುದೇವಾಯ, ಓಂ ನಮ್ಮ ಶ್ರೀ ಭಗವತಿ ವಾಸುದೇವ, ಯಾವ್ದಾರ ಒಂದ್ ಮಂತ್ರ ಕೊಡ್ರಿ, ಅದನ್ನ ಜಪ ಮಾಡ್ಕೊಂತ ಹೋಗಪ್ಪ. ಇನ್ಫ್ಯಾಕ್ಟ್ ಪತಂಜಲಿ ಯೋಗ ಸೂತ್ರ ಯಮ ನಿಯಮ ಈಸ್ ಈಕ್ವಲ್ ಟು ಕರ್ಮಯೋಗ ಓನ್ಲಿ. ಇನ್ನೂ ಒಂದ್ ಮಾತು ಹೇಳ್ತಾರ ರಹಸ್ಯ, ಇನ್ ದ ಸಪೋರ್ಟ್ ಆಫ್ ಅಷ್ಟಾಂಗ ಯೋಗ. ಯಮ ನಿಯಮಗಳು ಏನಪ್ಪ ಅಂದ್ರೆ ಅವು ಕರ್ಮಯೋಗವನ್ನ ಹೇಳಿದಂಗನೆ. ಯಮ ನಿಯಮ ಅಂದ್ರೆ ಹೆಸರು ಬೇರೆ, ಉದ್ದೇಶ ಒಂದೇ, ಅಂತಃಕರಣ ಶುದ್ಧಿ. I will talk about Yama Niyama in some other context. Yama, when I say do not be afraid of thinking or someone else, Yama means not Yamaha, Lord Depth. Yama means Niyama, do's and don'ts with regard to the transaction in life. Yama Niyama, Yama ಅಂತಂದ್ರೆ ಇಲ್ಲಿ ಯಮಧರ್ಮರಾಯನ ಸುದ್ದಿ ಎಲ್ಲ ಇದು. ಯಮ ಅಂದ್ರೆ ಏನ್ ಮಾಡ್ಬೇಕು, ಡೂಸ್ ಅಂಡ್ ಡೋಂಟ್ಸ್, ಏನ್ ಮಾಡ್ಬೇಕು ಏನ್ ಮಾಡಬಾರದು ಅಂತ ಹೇಳ್ತಾನ. ಸಾಧಕರಾದವ್ರು ಕೆಲವೊಂದನ್ನು ಮಾಡ್ಬೇಕು, ತಪ್ಪದೇ ಮಾಡುವುದವು, ಕೆಲವೊಂದು ಎಂದೂ ಮಾಡಬಾರದು. ಡೂಸ್ ಅಂಡ್ ಡೋಂಟ್ಸ್, ಆ ಡೂಸ್ ಅಂಡ್ ಡೋಂಟ್ಸ್ ಗೆ ಯಮ ಮತ್ತು ನಿಯಮ ಅಂತಾರೆ. ಸೊ ಇನ್ ಅವರ್ ರೆಗ್ಯುಲರ್ ಟ್ರಾನ್ಸಾಕ್ಷನ್ ವಿಚ್ ಆಲ್ ಶುಡ್ ಬಿ ಫಾಲೋಡ್, ದೇ ಹ್ಯಾವ್ ಕಾಲ್ಡ್ ನಿಯಮ. ಏನ ನಾವು ಪಾಲಿಸ್ಬೇಕಲ್ಲ ಆಚರಣೆಗಳು ಸಾಧಕನಾದವರು, ಅವಕ್ಕಂತಾರ ನಿಯಮ. ಅಂಡ್ ವಾಟ್ ಟು ಬಿ ಅವಾಯ್ಡೆಡ್, ಮತ್ತೆ ಏನು ನಾವು
ಪ್ರತಿಬಂಧಕ ಮಾಡ್ಬೇಕು. ಅವಕ್ಕಂತಾರ ದೇ ಆರ್ ಕಾಲ್ಡ್ ಯಮ. ಯಾರು ಏನ್ ಮಾಡಬಾರ್ದು ಅಂತ ಹೇಳುವುದವಲ್ಲ ಅವಕ್ ಅನ್ಬೇಕು ಯಮ. ಇಟ್ ವಿಲ್ ಬಾಯ್ಲ್ ಡೌನ್ ಟು ಕರ್ಮಯೋಗ ಓನ್ಲಿ. ಇದೆಲ್ಲರ ಬಟ್ಟೆ ಇಳಿಸಿದ್ರೆ ಅದು ಕರ್ಮಯೋಗ ಆಗ್ತದೆ. ಬಾಯ್ಲ್ ಡೌನ್ ಅಂದ್ರೆ ಬಟ್ಟೆ ಇಳಿಸು, ಕಾಶ್ 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 ಬಟ್ಟೆ ಇಳಿಸು. ಅದ ಅರ್ಥ ಏನಂದ್ರೆ ಯಮ ನಿಯಮದ ಅದನ್ನ ಬಟ್ಟೆ ಇಳಿಸಿದ ಅದ ಅರ್ಥನ ಯಮ ಅಂದ್ರೆ ಯಮ ನಿಯಮ ಮಾಡೋದು ಪಾಲಿಸುವುದು ಅಂದ್ರೆ ಕರ್ಮಯೋಗವನ್ನ ಆಚರಿಸುವುದು ಆತ್ಮೀಯರೇ. ಸೊ ದೇರ್ ಫೋರ್ ಕೃಷ್ಣ ಟೆಲ್ಸ್ ಯೋಗಂ ಆರು ವೃಕ್ಷೋ ಅಂತಾರೆ. If a person wants to purify the mind for ಜ್ಞಾನ ಯೋಗ, then what he should do is ಕರ್ಮ ಕಾರಣ ಮುಚ್ಯತೆ. ಅಂತಃಕರಣ ಶುದ್ಧಿ ಮಾಡ್ಬೇಕಾಗ್ತದೆ. ಅಂತಃಕರಣ ಶುದ್ಧಿ ಮಾಡ್ಬೇಕಂದ್ರೆ ಕರ್ಮಯೋಗವನ್ನು ಮಾಡ್ಬೇಕಾಗ್ತದೆ. ಕರ್ಮ ಕಾರಣ ಮುಚ್ಯತೆ. ಯು ಶುಡ್ ಫಸ್ಟ್ ಪ್ರಾಕ್ಟೀಸ್ ಕರ್ಮಯೋಗ. ನಿನ್ ಉದ್ದೇಶ ಏನೈತಪ್ಪ? ಅಂತಃಕರಣ ಶುದ್ಧಿ ಮಾಡ್ಕೋಬೇಕ್ರಿ, ಮನದೋಷ ತೊಳ್ಕೋಬೇಕು, ಕರ್ಮ ಮಾಡ್ಬೇಕು, ಕರ್ಮಯೋಗವನ್ನು ಮಾಡ್ಬೇಕು. ನನ್ನ ಅಂತಃಕರಣ ಶುದ್ಧಿ ಆಗೈತ್ರಿ, ಈಗ ನನ್ನ ಮನಸ್ಸು ನಿಂದ್ರವಾಲ್ದು ಒಂದ್ ಕಡೆ ಅಂದ್ರೆ ನೀ ಧ್ಯಾನ ಯೋಗ ಮಾಡು. ನಿಷ್ಕಾಮ ಧ್ಯಾನ ಯೋಗವನ್ನು ಉಪಾಸನೆ ಮಾಡ್ಬೇಕು. ಅಲ್ಲೇ ಧ್ಯಾನ ಯೋಗ ಅರ್ಥ ಉಪಾಸನೆ, ನಿಷ್ಕಾಮದು. And that is why Veda begins with karma kanda. It didn't begin with upasana. It doesn't begin with nididhyasana. It begins with karma kanda only. ಆದ್ರಿಂದ ಕರ್ಮ ಕಾಂಡದಿಂದ ವೇದ ಪ್ರಾರಂಭ ಆಗ್ತದೆ. ವೇದದ ಮಧ್ಯದಲ್ಲಿ ಉಪಾಸನಾ ಕಾಂಡದ, ವೇದದ ಕೊನೆಯ ಭಾಗದಲ್ಲಿ ಜ್ಞಾನ ಕಾಂಡವಿದೆ. ಇದರಿಂದ 3 ಸಾಧನಗಳು ಬೇಕು. ಒಂದು ಕರ್ಮಯೋಗ ಸಾಧನೆ ಬೇಕು ಮನದೋಷ ನಿವೃತ್ತಿಗಾಗಿ. ಒಂದು ಧ್ಯಾನ ಯೋಗದ ಸಾಧನೆ ಬೇಕು ಅಂತಃಕರಣದ ಏಕಾಗ್ರತೆ ಸಲುವಾಗಿ. ಒಂದು ಜ್ಞಾನ ಸಾಧನೆ ಬೇಕು ಆವರಣ ದೋಷದ ನಿವೃತ್ತಿಗಾಗಿ. 3 ದೋಷಗಳಿಗೆ 3 ಸಾಧನೆಗಳು ಬೇಕು. ಪ್ರತಿಯೊಬ್ಬ ಮನುಷ್ಯನಿಗೆ ಇವು 3 ದೋಷಗಳು ಸಾಮಾನ್ಯವಾಗಿ ಇರ್ತಾವ. ಕೆಲವೊಬ್ರು ಅವನ ಸಾಧನೆಯಿಂದ ಹಿಂದಿನ ಜನ್ಮದಲ್ಲಿ ಆ ದೋಷಗಳನ್ನ ಕಳ್ಕೊಂಡು ಬಂದಿರೋ ಇರ್ತಾರ ಆತ್ಮೀಯರೇ. ಅವರಿಗೆ ಮಾತ್ರ ಆ ಸಾಧನೆಯಿಂದ ಅವ್ರಿಗೆ ಬಿಡಿಸಬಹುದು. ಅದು ಗುರು ಬಿಡಿಸ್ಬೇಕು, ನಾವಾಗಲೇ ಬಿಡುವಾಗಿಲ್ಲ. ದೆನ್ ಕೃಷ್ಣ ಸೇಸ್ ಹೌ ಲಾಂಗ್ ಯು ಶುಡ್ ಡೂ ಕರ್ಮಯೋಗ. ಆಯ್ತಪ್ಪ, 8 ದಿನ ಮಾಡುದ್ರಿ ಕರ್ಮಯೋಗ, ಹೇಳ್ರಿ ಮಾಡ್ತೀವಿ, ಏನ್ ಬಾಳ ಹೇಳಾಗತ್ತೀರಿ? ಡು ನಾಟ್ ಪರ್ಮನೆಂಟ್ಲಿ ಹೋಲ್ಡ್ ಆನ್ ಟು ಕರ್ಮಯೋಗ. ಪರ್ಮನೆಂಟ್ ಆಗಿ ಕರ್ಮಯೋಗ ಹಿಡ್ಕೊಂಡು ಅಲ್ಲೇ ಅದರಲ್ಲೇ ಕುಂಡ್ರ ಬೇಡ, ರುಚಿ ಅದ ಅಂತ ತಿಳ್ಕೊಂಡು. Once you have got the necessary preparation, you have to grow out of karma. ಅದರಿಂದ ನೀನು ಬಿಡುವುದಲ್ಲ, ಅದು ತಾನ ಬಿಡಬೇಕು. ಅಲ್ಲಿವರೆಗೆ ನೀ ಹಣ್ಣಾಗಬೇಕು. ನಿನ್ನ ಅಂತಃಕರಣ ಹಣ್ಣಾಗಬೇಕು. ಕಳಚಿ ಬೀಳುವಷ್ಟು, ಕಾಯಿ ಇದ್ದಿದ್ದು ಕಳಚಿ ಬೀಳುವಷ್ಟು ಹಣ್ಣಾಗಬೇಕು. ಯೋಗಾರೂಢ means the one who has accomplished the necessary preparation of mind. ಯೋಗಾರೂಢ ಹಣ್ಣಾಗೈತಿ ಹೃದಯ, ಕರ್ಮಯೋಗ ಮಾಡಿ ಹಣ್ಣಾಗೈತಿ. ಗಿಡದಾಗ ಹಿಡ್ಕೊಂಡು ನಿಲ್ಲುವಷ್ಟು ಜಿಗಿಟಿ ಉಳಿದಿಲ್ಲ. ಈಗ ಅದಕ್ಕೆ ತಾನ ಕಟ್ಟಾಗಿ ಬೀಳ್ತದ. ಅಲ್ಲಿ ಮಠ ಮಾಡ್ಬೇಕು ನಾವು. The one who has accomplished the necessary preparation of the mind. ಅಂತಃಕರಣದಲ್ಲಿ ಮನದೋಷವನ್ನ ನಿವೃತ್ತಿ ಮಾಡ್ಕೊಂಡಂತ ಮನಸ್ಸು ತಾನ ಕಳಿಸಿ ಬೀಳ್ತದ ಕರ್ಮಕಾಂಡದಿಂದ ಅಥವಾ ಕರ್ಮಯೋಗದಿಂದ. ಅಲ್ಲಿವರೆಗೆ ಮಾಡ್ಬೇಕು, ನೀ ಬಿಡುವಂಗಿಲ್ಲ. ಇಂಟಗ್ರೇಷನ್ ಆಫ್ ಮೈಂಡ್, ಸಾಧನ ಚತುಷ್ಟಯ ಸಂಪತ್ತಿ. ಇನ್ನೊಂದು ರೀತಿಯಿಂದ ಬಿಡುವುದಂದ್ರ ಅರ್ಥ ಏನು ಅಂದ್ರ ಅಲ್ಲೇ ಸಾಧನ ಚತುಷ್ಟಯ ಸಂಪತ್ತಿಯನ್ನ ಗಳಿಸ್ಬೇಕದ ಅಂತಃಕರಣ ಮನಸ್ಸು. ಏನವು ಸಾಧನ ಚತುಷ್ಟಯ ಸಂಪತ್ತಿ? ವಿವೇಕ, ವೈರಾಗ್ಯ, ಶಮಾಧಿ ಷಟ್ಕ ಸಂಪತ್ತಿ, ಮುಮುಕ್ಷುತ್ವ. If I have accomplished, then what should I do? I should do just as you enter the college and come out. We have entered the womb of the mother and remained there for 10 months. And thereafterwards, what did we do? It is so cozy and so comfortable. I didn't even search for food, regularly available. If you say all that, no mother
ಮದರ್ is ready to keep you within herself for more than 9 months and 9 days. ಅಲ್ರಿ ಗರ್ಭಪಾತಕ್ಕೆ ಹೋಗುದಿಲ್ಲ. ನಾನು ಗರ್ಭಪಾತದಾಗಿದ್ದು 9 ತಿಂಗಳ 9 ದಿನ ಬೆಳೆದು ಮಗುವಾಗಿ 2.5 kg ಮಗುವಾಗಿ ಹೊರಗೆ ಬೀಳುದು ಯಾಕ? ನಾನು ಹೋಗುದಿಲ್ಲ, ಹೊರಗೆ ಬೀಳುದೈತ ನಾ ಹೋಗುದಿಲ್ಲ ಅಂದಂಗ ಹೋಗ್ಬೇಕು, ಅಲ್ಲಿ ಬೆಳಿಬೇಕು. ಆ ತಾಯಿ ಹೊಟ್ಟೆಯಾಗ ಬೆಳಿಬೇಕದು. 9 ತಿಂಗಳ 9 ದಿವಸ ಸರಿಯಾಗಿ ಬೆಳವಣಿಗೆ ಆಗಿ ಅಲ್ಲಿಂದ ಇರ್ಲಿಕ್ಕೆ ಅವಕಾಶ ಇಲ್ಲದಾಗ ಹೊರ ಬೀಳಬೇಕು. If you say that all that no mother is ready to keep you within herself, ನಾ ಇನ್ನೂ ಅಲ್ಲೇ ಇರ್ತೇನೆ ಯವ್ವ ಅಂದ್ರೆ ಆಕೆ ಇಟ್ಕೋದ್ರಿಂದ ಅಲ್ಲೇ ಫಾರ್ ಮೋರ್ ದ್ಯಾನ್ 10 months ಅಂತಾರು. ಬಾಳ ಅಂದ್ರೆ ನಿನಗೆ 9 ತಿಂಗಳು 9 ದಿನ ಇಟ್ಕೋತಾವ. ಅಂಡ್ even if mother likes, even if child likes, nature will not allow. ತಾಯಿನೂ ವಿಚಾರ ಮಾಡಿ ಇರ್ಲಿ ನನ್ನ ಮಗ ಹೊಟ್ಟಾಗ ಅಂದ, ಮಗುನು ನಾನ್ ನಿಮ್ಮವ್ವ ಯವ್ವ ನಿಮ್ ಹೊಟ್ಟಾಗ ಇರ್ತೀನಿ ಅಂದ್ರೂ ಕೂಡ ಈ ಒಂದು ನೇಚರ್ ಅಂತ ಏನ್ ನಿಸರ್ಗ ಅದಲ್ಲ, ಆ ನಿಸರ್ಗ ಇದನ್ನ ಸಹಿಸುವುದಿಲ್ಲ, ಅದು ಹೊರಗೆ ಹಾಕೇ ಬಿಡ್ತದೆ. ಅಂಡ್ ದ ಚೈಲ್ಡ್ ವಿಲ್ ಬಿ ಥ್ರೋನ್ ಔಟ್ ಆಫ್ ದ ವೂಂಬ್. ಆ ತಾಯಿಯ ಹೊಟ್ಟೆಯಿಂದ ಮಗು ಹೊರಗೆ ಬರುತ್ತದೆ, ಡೆಲಿವರಿ ಆಗ್ತದೆ. ದಟ್ ಇಸ್ ದ ಲಾ ಆಫ್ ನೇಚರ್. ಅದು ನಿಸರ್ಗದ ನಿಯಮವಿದೆ. ಯು ಕ್ಯಾನ್ ನೆವರ್ ಸ್ಟಿಕ್ ಟು ಎನಿಥಿಂಗ್ ಇನ್ ಲೈಫ್. ಈ ಜಗತ್ತಿನಾಗ ಒಂದಕ್ಕೆ ಕಟ್ಕೊಂಡಿರ ಆತ್ಮೀಯ ಎಲ್ಲರೂ ಕೂಡ ಇರ್ತೇವಿ, ಹಿಂಗ ಇರ್ತೇವೆ ಅನ್ನುವಂತ ನೇಮ್ ಇಲ್ಲ. ನಮ್ ಪ್ರಯಾಣ ನಿಗದಿತವಾಗಿ ಫಿಕ್ಸ್ ಆಗ್ಯದ. ನಮ್ದು ಸ್ಟಾಪ್ ಬಂದಾಗ ನಾವ್ ಇಳಿದು ಹೋಗ್ಬೇಕಾಗ್ತದ ಆತ್ಮೀಯರೇ. ಯು ಕ್ಯಾನ್ ನೆವರ್ ಸ್ಟಿಕ್ ಟು ಎನಿಥಿಂಗ್. ಇಲ್ಲಿ ಅದಕ್ಕೂ ಅಂಟ್ಕೊಂಡ್ ನಾ ಕಾಯಂ ಇರ್ತೇನೆ, ಇಲ್ಲ, ಆಗುದಿಲ್ಲ. ಎಂಟರ್ ಇನ್ ಟು ಈ ಒನ್ ರಿಲೇಶನ್ಶಿಪ್, ಯು ಕ್ಯಾನ್ ಎಂಟರ್, ಗ್ರೋ ಅಂಡ್ ಗ್ರೋ ಔಟ್ ಆಫ್ ರಿಲೇಶನ್ಶಿಪ್. ಯಾವ್ದೋ ಒಂದು ಸಂಬಂಧ ಇತ್ತಂದ್ರೂ ಸಂಬಂಧ ಅವಶ್ಯದ, ಸಂಬಂಧದ ಪ್ರವೇಶ ಆಗ್ರಿ, ಅಲ್ಲಿ ಅಭಿವೃದ್ಧಿ ಹೊಂದ್ರಿ, ಬೆಳೀರಿ. ಹೆಂಗದು 9 ತಿಂಗಳ ದಿವಸ ಕೂಸು ಬೆಳಿತಿತ್ತಲ್ಲ, ಅದು ಹೊರಗಿನ ತಾಯಿ ಹೊಟ್ಟಾಗಿನ ವಾತಾವರಣದಾಗ ಬೆಳಗು ದೊಡ್ಡದಾಗಿ ಹೊರಗೆ ಬದುಕುವಂತ ಅದು ಸಾಮರ್ಥ್ಯವನ್ನ ಹೊಂತೈತವ, ಅವಾಗ ಅದು ಹೊರಗೆ ಬರ್ತದೆ. ಹಂಗ ನೀವು ಕರ್ಮಯೋಗವನ್ನು ಮಾಡಿ ಅದರ ಸಾಮರ್ಥ್ಯವನ್ನ ಹೊಂದಿ, ಅಂದ್ರೆ ಅಂತಃಕರಣದಲ್ಲಿದ್ದಂತ ಮರದೋಷವನ್ನು ಕಳ್ಕೊಂಡು, ಪಾಪ ದೋಷವನ್ನು ಕಳ್ಕೊಂಡು, ಅವಾಗ ನೀವು ಮುಂದಿನ ಹೊರಗೆ ಬರ್ರಿ ಅಂದ್ರೆ ಅರ್ಥ ಮುಂದಿನ ಸಾಧನೆಗೆ ಬರ್ರಿ ಹೊರಗೆ. ಎಂಟರ್ ಇನ್ ಟು ಇವನ್ ರಿಲೇಶನ್ಶಿಪ್, ಯು ಕ್ಯಾನ್ ಎಂಟರ್, ಗ್ರೋ ಅಂಡ್ ಗ್ರೋ ಔಟ್ ಆಫ್ ರಿಲೇಶನ್ಶಿಪ್. ಸಂಬಂಧಗಳು ಕೂಡ ಹಾಗೆ ಅದಾವ. ಸಂಬಂಧಗಳ ಬೇಕಂತ ಹೋಗ್ಬೇಕು, ಸಂಬಂಧವನ್ನ ಇಟ್ಕೋಬೇಕು, ಆ ಸಂಬಂಧದಾಗ ಬೆಳಿಬೇಕು. ಆ ಬೆಳೆದ ಮ್ಯಾಗ ಅಲ್ಲಿ ಇರಬಾರದು. ಈವನ್ ಗುರು ಶಿಷ್ಯ ಸಂಬಂಧ ಕೆನಾಟ್ ಬಿ ಪರ್ಮನೆಂಟ್. ಗುರುಗಳು ಬಾಳ ಚಲೋ ಅದಾರಿ, ನಾನ್ ನಿಮ್ ಪರ್ಮನೆಂಟ್ ಶಿಷ್ಯ ರೀ ಅನ್ಬಾರ್ದು. ಪರ್ಮನೆಂಟ್ ಶಿಷ್ಯ ಆಗ್ಬಾರ್ದು. ನೀ ಯಾವಾಗ ಗುರು ಆಗವ ಅಂತ ನಾವು ಗುರು. ನೀ ಯಾವಾಗ 4 ಮಂದಿಗೆ ಈ ನಾ ಹೇಳ್ಕೊಟ್ಟಂತ ಜ್ಞಾನವನ್ನ ನೀ 4 ಮಂದಿಗೆ ಹಂಚಬೇಕು ಅಂದ್ರೆ ನಾನ್ ನಿನ್ನ ಕಲಿಸಿದ್ದು ಸಾರ್ಥಕ ಆತು. ಪರಂಪರೆ ಬೆಳೀತದಲ್ಲಿ one has to grow out of that relationship also. ಈ ಸಂಬಂಧ, ಗುರು ಶಿಷ್ಯರ ಸಂಬಂಧ ಏನೈತಿ, ಈ ಸಂಬಂಧ ಇರಬೇಕು. ಆದ್ರೆ ಈ ಸಂಬಂಧದಿಂದ ಬೆಳೆದು ಈ ಸಂಬಂಧದಿಂದ ಹೊರಗೆ ಬರಬೇಕು. ಸ್ವತಂತ್ರವಾಗಿ ತಾನು ಗುರುವಾಗಿ ತಾನು ತನ್ನ ಶಿಷ್ಯರ ಬಳಗವನ್ನು ಹೊಂದಬೇಕು. ಇಲ್ರಿ ನಾನ್ ಮಾತು ಹೇಳ್ತೀರಿ ಗುರುಗಳ, ನಾ ಏನ್ ಗುರು ಆಗುದಿಲ್ಲ, ನಾ ಖಾಯಂ ನಿಮ್ ಶಿಷ್ಯ ಆಗಿರ್ತೇನೆ ಅಂತ ಕಾಯಂ ಶಿಷ್ಯ ಆಗುವ ಶಿಷ್ಯನ ಗುರು ಸೇರುವುದಿಲ್ಲ. ಅವನು ಗುರು ಆಗಬೇಕು. ಜ್ಯೋತಿಯನ್ನು ಮುಟ್ಟಿ ಜ್ಯೋತಿ ಆದಂತೆ ಗುರುವನ್ನ ಮುಟ್ಟಿ ಗುರು ಆಗಬೇಕು. ಅಂಡ್ ದೇರ್ಫೋರ್ ಕೃಷ್ಣ ಸೇಜ್ ಯೋಗಾರೂಢಸ್ಯ ಸಾಧನ ಚತುಷ್ಟಯ ಸಂಪನ್ನಸ್ಯ. ಯೋಗಾರೂಢಸ್ಯ ಅಂದ್ರೆ ಏನ್ರಿ? ಸಾಧನ ಚತುಷ್ಟಯ ಸಂಪನ್ನನ ಯುಕ್ತನಾದವನು. ಶಮ ಕಾರಣ ಮುಚ್ಚತೆ. ಹಿ ಹ್ಯಾಸ್ ಟು ವಿಡ್ರಾ ಫ್ರಮ್ ಕರ್ಮ. ಅಲ್ಲೇ ಕರ್ಮದಿಂದ ಹೊರಗೆ ಬರ್ಬೇಕು, ಕರ್ಮಯೋಗ ಬಿಡ್ಬೇಕವ. ಅವಾಗೇನು? ಶಮ ಕಾರಣ ಮುಚ್ಚತೆ, ತ್ಯಾಗ ಶಮ ಅಂದ್ರೆ ತ್ಯಾಗ ಅಂತ ಅರ್ಥ ಮಾಡ್ರಿ, ಬರ್ಕೊಡ್ರಿ. ಎಲ್ಲಿ ಏನೇನ ಯಾಕೆ ಅರ್ಥ ಮಾಡ್ಬೇಕು, ಇಲ್ಲಿ ಹಿಂಗ ಯಾಕೆ ಅರ್ಥ ಮಾಡ್ಬೇಕು ಅನ್ನೋದನ್ನ ಅದಕ್ಕೆ ಬ್ರಹ್ಮಸೂತ್ರ ಬರ್ತದೆ ವ್ಯಾಖ್ಯಾನ. ಇಲ್ಲೇ ಬಂದ್ರು ಹೇಳ್ತೇನೆ. He has to withdraw from karma, and the withdrawal from karma is in 2 ways. ಕರ್ಮ ಯೋಗದಿಂದ ಹೊರಗೆ ಬರುವಂತದಕ್ಕೆ 2 ದಾರಿ. One is ritualistic traditional withdrawal. ಸಾಂಪ್ರದಾಯಿಕವಾಗಿ ಕರ್ಮದಿಂದ ಬಿಡುವಂತದ್ದು ಏನ್ ನಾವು ರಿಚುವಲಿಸ್ಟಿಕ್ ಏನ್ ಮಾಡ್ತೀವಿ, ರಿಚುವಲ್ಸ್ ಅಂತಂದ್ರೆ ಧಾರ್ಮಿಕ ಸಂಪ್ರದಾಯ ಏನ್ ಮಾಡ್ತೀವಿ, ಅದು ಕರ್ಮದಿಂದ ಹೊರಗೆ ಬರುವಂತ ವಿಧಾನ. ಇನ್ನೊಂದು ಹೆಂಗ ಅಂದ್ರೆ which is in the form of taking to ಸನ್ಯಾಸಾಶ್ರಮ. ಒಂದು ಕರ್ಮ ಬಿಡುವುದಂದ್ರೆ ಏನಪ್ಪಾ ಅಂದ್ರೆ ಸನ್ಯಾಸಾಶ್ರಮವನ್ನು ಸ್ವೀಕಾರ.
ಕರ್ಮ ಮಾಡೋದ್ರಿಂದ ನಿಜವಾದ ಸುಖ ಇಲ್ಲ, ನಂಗೆ ನಿಜವಾದ ಸುಖ ಬೇಕಾಗಿತ್ತು ಅಂತ ತಿಳ್ಕೊಂಡು ಅವ ಸನ್ಯಾಸಿ ಆಗ್ತಾನ. ಬುದ್ಧಿ ಬಹಳ ಸೂಕ್ಷ್ಮ ಇರ್ತದೆ. ಕರ್ಮಯೋಗ ಉಪಾಸನ ಯೋಗವನ್ನ ಮಾಡಿದಂತ ಅಂತಃಕರಣ ಗೃಹಸ್ಥ ಜೀವನವನ್ನ ತ್ಯಾಗ ಮಾಡ್ತಾನ, ಸನ್ಯಾಸಾಶ್ರಮ ತಗೋತಾನ. ಡೈರೆಕ್ಟ್ ಸನ್ಯಾಸಾಶ್ರಮ ತಗೋಬಹುದು, ಇದ್ರಾಗ ಹಾಸ್ಯದ ಬರ್ಬಹುದು, ಎರಡು ಅಷ್ಟೇ. ಅದು ಶ್ರೇಷ್ಠ ಇದು ಕನಿಷ್ಠ ಅಂತಲ್ಲ, ಎರಡು ಅಷ್ಟೇ. Which is a formal withdrawal because a person enters into Vedic rituals through formal methods only. When a person takes to sacred thread, it is getting the formal qualification for many of the Vedic rites or rituals. ವಲ್ರಿ ನನಗದ ತ್ಯಾಗ ಬೇಡ, ನಾ ಕರ್ಮ ಮಾಡ್ತೇನಿ, ಧಾರ್ಮಿಕ ಮಾರ್ಗದಿಂದ ನಡಿತೇನಿ, ಹಂಗಾರ 3 ಹೇಳಿ ಜನಿವಾರ ಹಾಕು. ತಾಯಿ ಋಣ, ತಂದೆ ಋಣ, ಶಾಸ್ತ್ರದ ಋಣ ತೀರಿಸ್ತೇನೆ ಅಂತ 3 ಹೇಳಿ ಜನಿವಾರ. ಬದ್ಧನಾಗಿ ನಿತ್ಯವಾಗಿ ಏನ್ ಮಾಡು, ಕರ್ಮಯೋಗವನ್ನು ಮಾಡ್ಕೊಂತ ಕೂತು. And if those rituals have to be saved the purpose, I can quit the rituals, but quitting also should be done formally. Like quitting a job, you cannot suddenly stop going to office because I do not require to go to the office. If you want to quit, there is a formality. Resignation letter must be given. You should be relieved, and they may ask you to continue until another person is appointed. ಒಂದು ನೌಕರಿ ಬಿಡಬೇಕು, ಹಿಡಿದು ನೌಕರಿ ಬಿಡ್ಬೇಕಂದ್ರೆ ನಾಳಿಂದ ನಾವಲ್ಲ ಅಂತ ನೀವು ಮನ್ಯಾಗ ಬಿಡುವುದಲ್ಲ, ಮೊದಲ ನೀವು ಲೇಖಿ ಕೊಡ್ಬೇಕು. ಲೇಖಿ ಕೊಡ್ಬೇಕು, ಅವ್ರಿಗೆ ಅಡ್ಡಿ ಇಲ್ಲ, ನೀವ್ ಬಿಡಾಕ್ ಅಡ್ಡಿ ಇಲ್ಲ ಅಂತ ಅವ್ರು ಹೇಳಿದ್ರು ಅಂದ್ರೆ ನೀವ್ ಬಿಡಾಕ ಇಲ್ಲ. ನೀನ 3 ತಿಂಗಳ ನೀನು ನಿನ್ನ ನೌಕರಿಯನ್ನ ಮುಂದುವರ್ಸು. ನೀ ಏನ್ ಕೆಲಸ ಮಾಡ್ತೀವಿ ಅದ್ರ ಇನ್ನೊಬ್ಬ ನಿನ್ ಕೈ ಕೊಡ್ತೀವಿ, ಅವಾಗ ಅದನ್ನ ಕಲಿಸ್ಕೊಟ್ಟು ಆಮೇಲೆ ನೀನ್ ರಿಲೀವ್ ಆಗುವ ಅಂದ್ರೆ ಅವ್ರು ಹಂಗ್ ಮಾಡ್ಬೇಕ. ಹಂಗ ನೀವು ಮಟ್ಟಕ್ಕೆ ತಿಳಿದಾಗ ಮಾಡುವುದು, ತಿಳಿದ ಮ್ಯಾಗ ಬಿಟ್ಬಿಡುವುದಲ್ಲ. ಸಮ್ ಕಂಪನೀಸ್ ಆಸ್ಕ್ ಫಾರ್ 3 months notice. 3 ತಿಂಗಳು ನೋಟಿಸ್ ಕೇಳ್ತಾರೆ ಈಗ IT ಕಂಪನಿ ಒಳಗೆ. That is all there. Similarly, I cannot get out of the Vedic rituals out of my own, out of my whim and fancy. I have to formally do that, which is called sannyasi vidhi, where mantras are chanted and ask the Lord, "Oh Lord, I want to get out of the Vedic rituals duties." ಅಲ್ಲೇ ಒಂದು ಸಂಸ್ಕಾರ ಕೊಡುವಂತ ಕಾರ್ಯಕ್ರಮ ಮಾಡ್ತಾರೆ ಸನ್ಯಾಸ ದೀಕ್ಷೆ ಕೊಟ್ಟು. ಆ ಸನ್ಯಾಸ ದೀಕ್ಷೆ ಒಳಗೆ ಕೊಟ್ಟಂತ 3 ಹೇಳಿ ಜನ್ವಾರವನ್ನ ತೆಗೆದಾಕ್ತಾರೆ. ಇನ್ಮ್ಯಾಗ ಅವಾಗ ಯಾವ ತಾಯಿ ಋಣ ಇಲ್ಲ, ತಂದೆ ಋಣ ತೀರ್ಸೋಂಗಿಲ್ಲ, ಪಿತೃ ಋಣ ಇಲ್ಲ, ಶಾಸ್ತ್ರದ ಋಣ ಇಲ್ಲ, ಏನೂ ಇಲ್ಲ. ಅವು ಇಲ್ಲ, ಅವಾಗ ಬೇರೆ ಜವಾಬ್ದಾರಿ ಐತೆ. ಅವ ದಂಡ ಕಪಾಲ ಕೊಡ್ತಾರ, ಒಂದ್ ಬೇರೆ ಜವಾಬ್ದಾರಿ ಕೊಡ್ತಾರ. ಇದು ಇಲ್ಲ, ಈ ಕರ್ಮದ ಏನದ ಅದಿಲ್ಲ. ಐ ವಾಂಟ್ ಟು ಗೆಟ್ ಔಟ್ ಆಫ್ ವೇದಿಕ್ ರಿಚುವಲಿಸ್ಟಿಕ್ ಡ್ಯೂಟೀಸ್. ಈ ಏನು ಸಾಂಪ್ರದಾಯಿಕವಾದಂತ ಕರ್ಮಕಾಂಡಗತ ವೇದ ಹೋಮ ಹವನಾದಿಗಳ ಮಾಡುವಂತ ಏನದಾವು ಸಕಾಮ ಕರ್ಮಗಳು ಏನದಾವು ಅವನು ಮಾಡುವುದಿಲ್ಲ ಅನ್ನುವಂತಹದ್ದನ್ನ ಒಂದು ಕಾರ್ಯಕ್ರಮ ಮಾಡಿ ಬಿಡಿಸಿದಾಗ ಮಾತ್ರ ಅವ ಅವತ್ತಿನಿಂದ ರಿಲೀವ್ ಆಗ್ತಾನೆ. ನಾಟ್ ಟು ಡೂ ಸಮ್ ಅದರ್ ಅಕ್ರಮ. that I want to replace those rituals by self inquiry. ಎಲ್ಲ ನಾ ತ್ಯಾಗ ಮಾಡೇನ್ರಿ ಅಂತ ತಿಳ್ಕೊಂಡು ಅಕ್ರಮ ಮಾಡಕ್ ನಂಗೆ ಲೈಸೆನ್ಸ್ ಸಿಕ್ತು ಅಂತ ತಿಳ್ಕೊಬೇಡ್ರಿ. ನಾ ಏನ್ ಈಗ ಸನ್ಯಾಸಿಯಾಗಿ ನಾ ಏನ್ ಬೇಕಾದ್ ಮಾಡಿದ್ ನಡೀತಿತ್ತೇನೋ. ಐ ವಾಂಟ್ ಟು ರಿಪ್ಲೇಸ್ those rituals by self inquiry. ಮೊದಲ ಕರ್ಮಕಾಂಡಗತ ಹೋಮ ಹವನಾದಿಗಳನ್ನು ಹೆಂಗ ಮಾಡಬೇಕಾಗಿತ್ತು ಅಷ್ಟೇ ಶ್ರದ್ಧೆಯಿಂದ, ಅಷ್ಟೇ ಭಕ್ತಿಯಿಂದ, ಶ್ರದ್ಧಾ ಭಕ್ತಿಯಿಂದ ನಾ ಏನ್ ಮಾಡ್ಬೇಕು ಅಂದ್ರೆ ನಾನು ಯಾರು ಅನ್ನುವಂತಹ ಆತ್ಮ ತತ್ವದ ಬಗ್ಗೆ ವಿಚಾರವನ್ನು ಮಾಡ್ಬೇಕು ಆತ್ಮೀಯರೇ. ಐ ವಾಂಟ್ ಟು ಡೂ ಸಮ್ ಮೋರ್ ಫಿಲಾಸಫಿಕಲ್ ಎನ್ಕ್ವೈರಿ. ಈ ಜಗತ್ತಿನ ಬಗ್ಗೆ ವಿಚಾರ ಮಾಡೋದಿಲ್ಲ ಅವ. ಈ ಕಣ್ಣಿಗೆ ಕಾಣುವ ಮಾಯಾಕ್ ಸಂಬಂಧಪಟ್ಟಂತ ವಿಚಾರ ಮಾಡುವುದಿಲ್ಲ. ವಿಜ್ಞಾನಿಗಳು ಏನ್ ವಿಚಾರ ಮಾಡ್ತಾರ ಅದನ್ನ ಮಾಡುವುದಿಲ್ಲ ಅವ. ಆ ವಿಚಾರ ಮಾಡುವವನ್ನ ಅವನ ವಿಚಾರವನ್ನು ಮಾಡ್ತಾನೆ. ಯಾರು ಇದು ವಿಚಾರ ಮಾಡುವವ ಯಾರು? ವಿಜ್ಞಾತಾರ ಮರೆ ಕೇನ ವಿಜಾನೀಯಾತ್. ಎಲ್ಲವನ್ನ ಅರಿಯುವವನನ್ನ ಅರಿಯುವಿಕೆ ಹೆಂಗ ಅನ್ನುವಂತ ವಿಚಾರ ಮಾಡ್ತಾನೆ ಆತ್ಮೀಯ. He will study only subjective knowledge, not an objective knowledge. ಇಂಗ್ಲಿಷ್ ನ ಭಾಳ ಚಂದ ಬರ್ತದೆ. ಅವ ವಿಷಯ ಜ್ಞಾನದ ಕುರಿತು ವಿಚಾರ ಮಾಡ್ತಾನೆ, ವಿಷಯ ಜ್ಞಾನದ ಕುರಿತು ವಿಚಾರ ಮಾಡುವುದಿಲ್ಲ ಆತ್ಮೀಯರೇ. I formally take permission. This is one form of withdrawal, and there is another form of withdrawal in which a person doesn't give up ashrama. A person doesn't become a monk in the literal sense of the term, but he remains in grihastha ashrama itself
and reduces the amount of activity. So if he was doing the rituals for hours together, he reduces the duration, or even mundane activities he reduces, and handing them over to a delegating job to someone else that requires detachment, or else we will not leave. If I give up my life, I will not forgo my that power. That important Biru, Kami are with me. There is nothing in the Biru, but still I hold on to the Kami. Kami is a tremendous. ಮತ್ತೊಬ್ಬ ಏನ್ ಮಾಡ್ತಾನ್ರಿ, ನನಗೆ ಇಷ್ಟು ವೈರಾಗ್ಯ ಬೇಡಪ್ಪ, ನಾನು ಪ್ರವೃತ್ತಿ ಜೀವನದಾಗ ನಾನು ಮುಂದುವರಿತೀನಿ. ಪ್ರವೃತ್ತಿ ಜೀವನ ಮಾಡ್ಕೊಂತ ಹಂತ ಹಂತವಾಗಿ ನನ್ನ ಕರ್ಮಗಳನ್ನ ಕಮ್ಮಿ ಮಾಡಿ ಉಪಾಸನಾ ಪ್ರಾರಂಭ ಮಾಡ್ತೀನಿ. ಉಪಾಸನ ಕಮ್ಮಿ ಮಾಡಿ ಜ್ಞಾನಕ್ಕೆ ಬರ್ತೀನಿ. ಜ್ಞಾನಕ್ಕೆ ಬಂದಾಗ ಸ್ವಲ್ಪ ಶ್ರವಣ ಮಾಡ್ತೀನಿ, ಆಮ್ಯಾಗಿಂದ ಮನನ ಮಾಡ್ತೀನಿ, ಆಮ್ಯಾಗಿಂದ ಕ್ರಮವಾಗಿ ಒಂದೊಂದು ಸಾಧನೆಗಳನ್ನ ಮಾಡ್ತೀನಿ. ನಾ ಯಾವುದು ತ್ಯಾಗವನ್ನ ಮಾಡುದಿಲ್ಲ. ಇವ ಏನದಾನ ಕನಿಷ್ಠ ಅಧಿಕಾರಿ. ಮಾಡ್ಲಿ, ಡ್ರಾಪ್ those things and hand over the responsibility to someone. ಆಮೇಲೆ ಒಂದ್ ಹಂತ ಬರ್ತದ, ನಾನು ಎಲ್ಲಾ ಕಾರ್ಯಗಳನ್ನ ನನ್ನ ಮಗನಿಗೆ ಜವಾಬ್ದಾರಿಯನ್ನು ಕೊಟ್ಟು ನೀ ನಡ್ಸ್ಕೊಂತ ಹೋಗ್ಪ ಅಂತ ತಿಳ್ಕೊಂಡು ಮಗನಿಗೆ ಕೊಟ್ಟು, ನಾನು ಹೆಚ್ಚಿಗೆ ಏನ್ ಮಾಡ್ತೀನಿ, ಅವಾಗ ಉಪಾಸನಾದಿ ಕರ್ಮಗಳನ್ನು ಮಾಡಿ ವಾನಪ್ರಸ್ಥ ಜೀವನವನ್ನು ಮಾಡಿ ಕೊನೆಗೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ಶ್ರವಣ ಮನನ ನಿತ್ಯಾಸನ ಮಾಡ್ತೀನಿ. ಅದ ಹೇಳಿದ್ನಲ್ಲ, 25 ವರ್ಷ 50 ವರ್ಷ 75 ವರ್ಷ 100 ವರ್ಷ ಆ ಟೈಪ್ ಸಾಧನೆ. ಅಂದ್ರೆ ಒಂದ ಜೀವಿತ ಅವಧಿಯಲ್ಲಿ 4 ಆಶ್ರಮದಿಂದ ಹಾಸಿ ಬರುವಂತ ವಿಧಾನ ಇದ ಪ್ರಚಲಿತ ಇತ್ತು ಮೊದಲಿನ ಕಾಲದಲ್ಲಿ. ಶಂಕರಾಚಾರ್ಯರು ಬಂದ ಮ್ಯಾಗ ಇದು ಬ್ರಹ್ಮಾಚಾರ್ಯ ಆಶ್ರಮದಿಂದ ನಡಕಿನ 2 ಆಶ್ರಮವನ್ನ ತ್ಯಾಗ ಮಾಡಿ ಕೊನೆಯ ಆಶ್ರಮಕ್ಕೆ ಹೋಗುವಂತದ್ದನ್ನ ಯಾರೋ ಅಧಿಕಾರಿಗಳು ಇದ್ರಂದ್ರೆ ಕೊಳಕ್ ಅಡ್ಡಿ ಇಲ್ಲ ಅನ್ನುವಂಥದ್ದು ಮಾಡಿದ್ರು. ಈಗ ಅದನ್ನ ನಾವು ಕರೆ ಹಂತಕ್ಕೆ ಹೋಗ್ಬಿಟ್ರು ಮಂದಿ. ನಿಜವಾಗಿ ಒಂದು ಜೀವನದಲ್ಲಿ 4 ಆಶ್ರಮದಾಗ ಹಾಸಿ ಬರು ಅನುಭವ ಫ್ರೆಶ್ ಇರ್ತದ. ಈಗ ಹೋದ ಜನ್ಮದಾಗ ಅನುಭವ ಗಾಢವಾಗಿತ್ತಂದ್ರೆ ಅಂತವ್ರು ಬರ್ತಾರೆ, ಇಲ್ಲ ಅನ್ನಂಗಿಲ್ಲ, ಅವ್ರಿಗೆ ಅವಶ್ಯ ಇಲ್ಲ ಅದು. ಆದ್ರೆ ಎಲ್ಲರೂ ಹಂಗ ಆಗ್ತಿವ ಅಂದ್ರೆ ಅದ್ ಹೆಂಗ್ರಿ, ಆಗೋದಿಲ್ಲ. ಚಿತ್ರದುರ್ಗದ ಸ್ವಾಮಿಗಳಂತ ಆಗ್ತಿವ, ಒಳಗ ರಾಗ ಮ್ಯಾಗ ಸನ್ಯಾಸಿ ಡ್ರೆಸ್. ಎಂತ ದೊಡ್ಡ ಸ್ಥಾನ, ವೀರಶೈವ ಧರ್ಮಕ್ಕ ಪಂಚಮಶಾಲಿ ಸಮಾಜಕ್ಕ ದೊಡ್ಡ ಗುರು ಹಂಚ್ಕೊಂಡಂತ ಪೀಠ ಎಲ್ಲರಿಂದ ಅವಹೇಳನ ಮಾಡಿಸ್ಕೊಳ್ಳುವಂತ ಪರಿಸ್ಥಿತಿ ಬಂದ್ರು, ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬಂದ್ರು. ವೈರಾಗ್ಯ ಇಲ್ಲ, ವಿವೇಕ ಇಲ್ಲ, ಸನ್ಯಾಸ ಟೀಕಾಯಿಸ್ಲಿಲ್ಲ, ಒಳ್ಳೇದ ಟೀಕಾಯಿಸ್ಲಿಲ್ಲ, ಯೋಗ್ಯತಾ ಪ್ರಾಪ್ತಿ ಇಲ್ಲ. There are all technical names. Their significance is reduction of extrovertedness. ನಮ್ಮ ಮನಸ್ಸಿಗೆ ಹರಿದಾಡು ಸ್ವಭಾವ ಐತಿ. ಈ ಹರಿದ ಅಲ್ಲಿ ಏನೈತಿ, ಅದು ಹೊಸಾದ ಏನ್ ಬಂದೈತಿ, ಯಾವ ಬಟ್ಟೆ ಬಂದೈತಿ, ಯಾವ ಟಿವಿ ಬಂದೈತಿ, ಇಂತ ಹರಿದಾಡುವಂತ ಮನಸ್ಸು, ಹೊರಮುಖ ಹರಿಯುವಂತ ಮನಸ್ಸು, ಒಳಮುಖವಾಗಿ ಹರಿಯುವಂತದಕ್ ಮಾಡ್ಲಿಕ್ಕೆ ಇವೆಲ್ಲ ಸಾಧನದ ಆತ್ಮೀಯರೇ. ಮತ್ತೆ ಈ ಸಾಧನೆಯನ್ನ ಮಾಡ್ದನ ಅದು ಹೊರಮುಖ ಹರಿತಿತ್ತಂದ್ರ ಮನಸ್ಸು ಒಳಮುಖ ಯಾವಾಗ ಹರಿತದ? ಹೊರಮುಖ ಹರಿತೈತಿ. ಏನ ರಹಸ್ಯ ಏನದ ನಮ್ಗೆ ಗೊತ್ತೇ ಇಲ್ಲ. ಹೊರಮುಖ ಇರುವಂತ ಮನಸ್ಸನ್ನ ಅಂತರ್ಮುಖ ಮಾಡ್ಲಿಕ್ಕೆ ಇವು ಸಾಧನೆ ಅದಾವ. ಸಾಧನೆ ಮಾಡಂಗಿಲ್ಲ ಅಂತ ನೀ ದೊಡ್ಡಸ್ತನ ಮಾಡಿದಂದ್ರ ಟ್ಯಾಕ್ಸ್ ಕೊಡೋರು ಯಾರು? ಈಗ ಕೊಟ್ರಲ್ಲ ಸ್ವಾಮಿಗಳು ಟ್ಯಾಕ್ಸ್, ಎಷ್ಟ್ ಕೊಟ್ರ ಟ್ಯಾಕ್ಸ್? ಅವರು ಜೈಲ್ನಾಗ ಹೋಗಿ ಅಂತ ಪದವಿ ಇದ್ದವ್ರು ಏನಾದ್ರು ಪರಿಸ್ಥಿತಿ ಅಂದ್ರ ಎಷ್ಟು ಟ್ಯಾಕ್ಸ್ ಕೊಟ್ರು ಅವರು? Significance of reduction of extrovertedness, because an extroverted mind cannot make self inquiry. ಯಾವುದು ಮನಸ್ಸು ಹೊರಮುಖ ಆಗೈತಿ ಅದು ಆತ್ಮನನ್ನ ಕುರಿತು ವಿಚಾರ ಮಾಡಲಿಕ್ಕೆ ಅರ್ಹತೆ ಹೊಂದುವುದಿಲ್ಲ. ಅಲ್ಲಿ ಏನೋ ಒಂದು ಅದ ಅನ್ನುವಂಥದ್ದು ಇತ್ತು ಅಂದ್ರೆ ಲಕ್ಷ ಒಳಗ್ ಹೋಗುವುದಿಲ್ಲ. ಅಲ್ಲಿ ಏನೋ ಇಲ್ಲ, ಕಸ ಐತೆ ಅಂದ ಅವಾಗ ಒಳಗ್ ಹೋಗ್ತದ ಆತ್ಮೀಯರೇ. ನೋಡದಂತೆ ಈ ಜಗತ್ತನ್ನ ಕಂಡಾಗ ಆತ್ಮವಿದ್ಯೆ ಹಸ್ತಗತ ಆಗ್ತದ ನೋಡ್ರಿ. ಒಂದ್ ಬಿಟ್ಟಾಗ ಇನ್ನೊಂದು ಸಿಗ್ತದ ಆತ್ಮೀಯರೇ. ಎರಡೂ ಬೇಕು, ಸಾಧ್ಯ ಇಲ್ಲ. ನಾ ಪುಂಗಿನೂ ಮಾರಿಸ್ತೇನೆ, ನಾನು ಶೇಂಗ ಪುಟಾಣಿನೂ ತಿಂತೇನೆ, ಆಗುವುದಿಲ್ಲ. ನೋಡ್ರಿ ನಾ ಹಾಕೋತೀನಿ ಬಾಯಾಗ ಪುಟಾಣಿನೂ ಹಾಕ್ತೀನಿ, ಪುಂಗಿನೂ ಮಾರಿಸ್ತೇನೆ. ನೋಡದಮ್ಮ ನೀ ಮಾಡಾಗತ್ತಿ,
ಪುಂಗಿ ಬಾರ್ಸ ಮುಂದೆ ಪುಟಾಣಿ ತಿನ್ನಾಗತ್ತಿಲ್ಲ, ಪುಟಾಣಿ ತಿನ್ನುವಂತ ಪುಂಗಿ ಬಾರ್ಸಾಗತ್ತಿಲ್ಲ ಅಂತ. ಎರಡೂ ಮಾಡ್ತೇನೆ, ಸಾಧ್ಯ ಇಲ್ಲ. ಬಿಕಾಸ್ ಅನ್ ಎಕ್ಸ್ಟ್ರಾವರ್ಟೈನ್ಮೆಂಟ್ ಕೆನಾಟ್ ಮೇಕ್ ಸೆಲ್ಫ್ ಇನ್ಕ್ವೈರಿ. ಆತ್ಮಜ್ಞಾನ ಪಡೆಯಲಿಕ್ಕೆ ಹರಿದಾಡುವಂತ ಮನಸ್ಸು ಉಪಯೋಗ ಇಲ್ಲ. ಅಂತರ್ಮುಖ ಸ್ಮರಣಸ್ಯ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. Not in the beginning itself an extroverted initially to do action, then turn away from that. Therefore, yoga rudasya tasyaiva shama karana muchyate. ಮೊದಲ ಕರ್ಮಯೋಗ ಮಾಡು, ಅಂತಃಕರಣ ಶುದ್ಧಿ ಮಾಡ್ಕೊ, ವಿಷಯಗಳೇ ದೋಷ ದರ್ಶನ ಆಗ್ತದ. ನನಗ ಸುಖ ಬೇಕಾಗೈತಿ, ನನಗ ನಿತ್ಯ ಸುಖ ಬೇಕಾಗೈತಿ, ಆ ಸುಖ ಹೊರಗಿಲ್ಲ, ಅದು ಒಳಗೈತಿ ಅಂತ ಗುರುತಿಸಿದ್ಮ್ಯಾಗ ಒಳಗ್ ಹುಡುಕಾಲಕ್ ಹತ್ತದ್ರಿ. ಇಲ್ಲ ಅಂದ್ರೆ ಹೊರಗ ಹುಡುಕ್ತತಿ. ಹೊರಗೈತಿ ಅಂದ್ರೆ ಸುಖ ಇದ್ರ ಹುಡುಕ್ರಿ. ಈಗ ಹೊರಗ ಹುಡುಕಿಯ ನಾವ್ ಬೇಜಾರಾಗಿ ಸಿಕ್ಕಿಲ್ಲ ಅಂತ ಒಳಗ್ ಮುಖ ಬಂದೇವಿ ಇಷ್ಟು ಮಂದಿ. ನಾವ್ ಸಿಕ್ಕಿಲ್ಲೇನ್ರಿ? ಸಿಕ್ಕಂಗಾಗ್ಯದ. ಸಿಕ್ಕೈತೇನ್ರಿ? ಇಲ್ರಿ. ಸಿಕ್ಕಿಲ್ಲೇನ್ರಿ? ಇಲ್ರಿ, ಸಿಕ್ಕಂಗಾಗೈತಿ. ಸುಖ ಸಿಕ್ಕೈತೇನ್ರಿ? ಸಿಕ್ಕಿಲ್ಲ. ಸಿಕ್ಕಂಗ ಆಗೇತ್ರಿ. ಸಿಕ್ಕೈತೇನ್ರಿ? ಇಲ್ರಿ. ಸಿಕ್ಕಿಲ್ರಿ? ಸಿಕ್ಕಂಗ ಆಗೈತಿ. ಐತ್ರಿ, ಉಳ್ದಿಲ್ರಿ. ಎಷ್ಟ್ರಿ ವಯಸ್ಸು? 70-80 ಆದ್ರಿ. ಇನ್ನೂ ಇಲ್ಲೇ ಐತ್ರಿ. ಹೌದ್ರಿ, ಅದಕ್ ಬಂದೇವ್ರಿ ನಾವು ಪ್ರವಚನ ಕೇಳಾಕಿ. Therefore, ಯೋಗ ರೂಢಸ್ಯ ತಸ್ಯೈವ ಶಮ ಕಾರಣ ಮುಚ್ಯತೆ. ಶಮ ಅಂದ್ರೆ ಇಲ್ಲೇ ಮನಸ್ಸಿನ ನಿಗ್ರಹ ತಗೋಬಾರದು. ಇಲ್ಲಿ ಏನ್ ತಗೋಬೇಕು? ವೈರಾಗ್ಯ, ತ್ಯಾಗ, ರೆನನ್ಸಿಯೇಷನ್. ಅಂಡ್ ಹ್ಯಾವಿಂಗ್ ವಿಡ್ರಾನ್ ಫ್ರಮ್ ದಿ ಆಕ್ಟಿವಿಟೀಸ್, ಹೌ ಡೂ ಐ ಸ್ಪೆಂಡ್ ಮೈ ಟೈಮ್? ಎಲ್ಲ ಕರ್ಮಗಳನ್ನ ಕಳ್ಕೊಂಡು, ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯವನ್ನು ಕಳ್ಕೊಂಡಿವಿ. ಎದಕ್ಕ? ಅದಕ್ಕಿಂತ ದೊಡ್ಡದು ಸಾಧನೆ ಮಾಡಕ್ ಹೊಂಟಿವ್ರಿ ಆತ್ಮೀಯರೇ. ನನಗೇನು ಕರ್ತವ್ಯ ಇಲ್ಲ, ನನಗೇನು ಜವಾಬ್ದಾರಿ ಇಲ್ಲ, ನಾ ಫ್ರೀ ಬರ್ಡ್. ನೋ, ಯು ಆರ್ ನಾಟ್ ಫ್ರೀ ಇನ್ ದ್ಯಾಟ್ ರೆಸ್ಪೆಕ್ಟ್. ಯು ಹ್ಯಾವ್ ಟು ವರ್ಕ್ ಹಾರ್ಡ್. ನಾವು ಇಲ್ಲಿ ಚಾಲು ನಿಮ್ ಸಾಧನೆ. ಸನ್ಯಾಸ ತಗೊಂಡ ಸಾಧನೆ ಅದ. ಹೌ ಡು ಐ ಸ್ಪೆಂಡ್ ಮೈ ಟೈಮ್? ನಾ ಹೆಂಗ ನನ್ನ ಕಾಲವನ್ನು ಕಳಿಬೇಕು? ಟೈಮ್ ಟು ಸ್ಪೆಂಡ್ ಇನ್ ಮೋರ್ ಅಂಡ್ ಮೋರ್ ಸೆಲ್ಫ್ ಎನ್ಕ್ವೈರಿ. ನಾನು ಯಾರು ಅನ್ನೋದನ್ನ ಬಗ್ಗೆ ವಿಚಾರ ಮಾಡಾಕ ನನಗ ಕರ್ಮಗಳಿದ್ದಾಗ ತೊಡರಾಗ್ತಿತ್ತು. ಈಗ ನಾ ಕರ್ಮಗಳನ್ನು ಬಿಟ್ಟಿದ್ದೀನಿ, ತ್ಯಾಗ ಮಾಡಿದ್ದೀನಿ. ನಾ ಈಗ ರಿಟೈರ್ಡ್ ಆಗೇನಿ. ನಾನು ರಿಟೈರ್ಮೆಂಟ್ ಸರ್ವಿಸ್ ಇದ್ದಾಗ ನನಗೆ ಅಭ್ಯಾಸ ಮಾಡಕ್ ಆಗ್ಲಿಲ್ಲ. ಆದ್ರಿಂದ ನಾ ಈಗ ರಿಟೈರ್ಡ್ ಆಗೇನಿ. ನಾ ಈಗ ಬಹಳ ಖುಷಿಯಾಗೀನಿ. ಏನು? ನಾ ಇನ್ಮ್ಯಾಗ ನನ್ನ ಸಮಯವನ್ನ ನಾನು ಆತ್ಮಜ್ಞಾನಕ್ಕಾಗಿ ಬಳಸ್ತೇನೆ ಅನ್ನುವಂತ ಗಂಡೆದೇ ಇರ್ಬೇಕು. ರಿಟೈರ್ಡ್, ಅಯ್ಯೋ ನಾ ರಿಟೈರ್ಡ್ ಆಗ ನನ್ನ ಮನಿ ಹೆಂಗ್ ನಡೀತದೆ ಇನ್ನ. ನೋ ಶೌಟಿಂಗ್ ಅಂಡ್ ನೋ ಕ್ರೈಯಿಂಗ್. ಯು ಶುಡ್ ಬಿ ಹ್ಯಾಪಿ ಟು ಡೂ ಸಾಧನಾ ಫಾರ್ ಯುವರ್ ಸೆಲ್ಫ್. And having withdrawn from the activities, how do I spend my time? Time is spent in more and more self-inquiry. That is Shramanam, Manana, Nididhyasana becomes dominant. ಏನಾಯ್ತು? ನನಗ ಕರ್ಮಯೋಗ ಮಾಡಿದೆ, ಧ್ಯಾನ ಯೋಗಕ್ಕೆ ಅಧಿಕಾರಿ ಆದೆ. ಧ್ಯಾನ ಯೋಗವನ್ನ ಮಾಡಿದೆ, ಜ್ಞಾನಕ್ಕೆ ಅಧಿಕಾರಿ ಆದೆ. ಈಗ ಜ್ಞಾನಕ್ಕೆ ಅಧಿಕಾರಿಯಾಗಿ ಏನಂದ್ರೆ ಏನ್ ಮಾಡ್ತೀನಿ ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತೀನಿ. ನಮ್ಮ ಮಳೆಯಾಗ ಒಂದ್ ಅಂಗಡಿ ಹಾಕಿ ಕೊಡ್ತೇನ್ರಿ, ರಿಟೈರ್ಮೆಂಟ್ ಆಗಿ ಪಟ್ಟಣ ಕಟ್ಟಿ ಕೊಡ್ತೇನ್ರಿ ಅನ್ನೋ ದಂಧೆ ಬಿಸ್ನೆಸ್ ಮಾಡಾಗತ್ತೆ. ಇಲ್ರಿ, ರಿಟೈರ್ಮೆಂಟ್ ಆಗಿದ್ದು ಕುಂತ್ ಬ್ಯಾಸರ ಆಗೈತ್ರಿ, ಎಲ್ಲೋ ಪಾರ್ಟ್ ಟೈಮ್ ಒಂದ್ 10,000 ಪಗಾರ ಕೊಡ್ತಾರೆ, ಸಾಲಿ ಕುಂಡ್ರದೇನ ದುಡ್ಯಾಕ್ ಹೊಂಟೇನ್ರಿ. ಬಾಳ ಅಭಿಮಾನದಿಂದ ಹೇಳಾಗತ್ತಿ ಬಿಡಪ್ಪ, ದುಡ್ಯಾಕ್ ಹೊಂಟೇನ. ಎದಕ್ ಕೊಟ್ಟಾನ ಭಗವಂತ? ಆಯುಷ್ಯ 60 ಮ್ಯಾಗ ವಿಚಾರ ಮಾಡು. 60 ಮಠ ಏನು ಕರ್ಮ ಯೋಗ ಮಾಡಿದಿ, ಧ್ಯಾನ ಯೋಗ ಮಾಡಿದಿ ಅಂದ್ರ ನೀನು ಶಾಸ್ತ್ರ ಈಗ ಶ್ರವಣ ಮಾಡಕ್ ಬಂದೀಯ, ಬರಬಹುದಾಗಿ. ಕರ್ಮಯೋಗನೂ ಇಲ್ಲ, ಧ್ಯಾನ ಯೋಗನೂ ಇಲ್ಲ. ಇನ್ನೇನ್ ಮಾಡ್ತೀವಿ? ಕರ್ಮಾನ ಮಾಡೋದು. ಕರ್ಮಯೋಗನೂ ಇಲ್ಲ ನಮ್ಮ ಜೀವನದಲ್ಲಿ ಆತ್ಮೀಯರೇ. 99.99% ಜನ ಕರ್ಮನ ಮಾಡಕತ್ತಾರ. ಇನ್ನೂ ಒಂದ್ ಹೆಜ್ಜೆ ಮುಂದ್ ಹೋಗಿ ಅಕಸ್ಮಾತ್ ಅವ್ರ ಪಾರ್ಟ್ನರ್ ತಿರ್ಕೊಂಡ್ರ ಇನ್ನೊಂದ್ ಮದುವೆ ಆಗ್ಬಿಡೇನ್ರಿ, ಬಹಳ ಬೇಜಾರಾಕತ್ರಿ. ಏನೋ ಒಂದ್ ಆಸರ ಆಗ್ಲಿ ವಯಸ್ಸಿನಾಗ ಅಂತ ಒಂದ್ ಮದುವೆ ಆಗೋದ್ ಮಾಡೇನ್ರಿ ಅಂತ. ಹುಟ್ಟಾಕೊಳ್ಳಿ ಮಾಂತ
ತಾಯಾರಂದು ಗೊತ್ತಿಲ್ಲ, ಅವಂಗ ಮುಂದಿನ ದಾರಿನೂ ಗೊತ್ತಿಲ್ಲ, ಸಾಧನ ಅಂದ್ರೆ ಗೊತ್ತಿಲ್ಲ, ಪ್ರಗತಿ ಅಂದ್ರೆ ಗೊತ್ತಿಲ್ಲ. ಖಾನಾ ಪೀನಾ ಮೋಜ್ ಉಡಾನ ಯಹಿ ಜಿಂದಗಿ ಹೈ ಅನ್ನುವಂತಹ ಮಂದಿಗೆ ಈ ಶಾಸ್ತ್ರದ ಮಾತು ಎಲ್ಲಿ ತಿಳಿಬೇಕು ಆತ್ಮೀಯರೇ? ಗಹನದ ವಿಚಾರ. ಟೈಮ್ ಅಂತೂ 4:03 ಆಯ್ತು. ನಾಳೆ 6ನೇ ಅಧ್ಯಾಯದ 4ನೇ ಶ್ಲೋಕವನ್ನು ಹೇಳೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಕೃತ ಸೇವೆಯ ಗುರುಪಾದಕ್ಕೆ ಸದಸ್ಯ ಧನ್ಯವಾನಿಗೆ ವಿರಾಮ.